ಸರ್ ನಮಸ್ತೆ, ವೆಲ್ಕಮ್ ಅಗೇನ್ ಸರ್. ಥ್ಯಾಂಕ್ ಯು. ನಮಗೊಂದು ಏನಂತೀರಿ ಸರ್, ಹೊಸ ಹುಮ್ಮಸ್ ತುಂಬ್ಸಕ್ಕೆ ಮತ್ತೆ ಬಂದಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕರೆಗೆ ಹೋಗ್ಕೊಟ್ಟು ಬಂದಿದ್ದೀರಾ ನೀವು. ಸರ್, ಈಗ ನಾವು ವಿಲ್ ಸ್ಟಾರ್ಟ್ ಅಗೇನ್ ಸಿನ್ಸ್ ನಮ್ಮ ಇಂಟ್ರೊಡಕ್ಷನ್ ಆಲ್ರೆಡಿ ಆಗಿದೆ ಕಾರಣ ಐ ವಿಲ್ ಆಸ್ಕ್ ಯು ಫ್ಯೂ ಥಿಂಗ್ಸ್ ಸರ್. ನಮ್ಮದೇ ಆದಂಥ ಡೌಟ್ಗಳು, ಒಂದು ಮನೆ ಕಟ್ಟ ಒಂದು ವಿಷಯದ ಬಗ್ಗೆ ಮಾತಾಡೋಂಥ ವಿಷಯ ಸರ್. ನಾವು ಶುರು ಮಾಡಬೇಕು ಅಂತಂದರೆ ಲ್ಯಾಂಡ್ ಪರ್ಚೇಸಿಂದ ಶುರು ಮಾಡಬೇಕಲ್ಲ ಸರ್. ಹೌದು. ಈಗ ಲ್ಯಾಂಡ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಾವೇ ಕೆಲವೊಂದು ಹೋಮ್ವರ್ಕ್ ಮಾಡಬೇಕು. ಅದು ಯಾವ ಥರ ಹೋಮ್ವರ್ಕ್ ಮಾಡಬೇಕು ಸರ್? ನನಗೆ ಯಾವ ಲ್ಯಾಂಡ್ ಸೂಟ್ ಆಗುತ್ತೆ ಏನು ಅಂತೇಳಿ ಹೋಮ್ವರ್ಕ್ ಮಾಡಬೇಕು ಅಂದರೆ ಯಾವ ಥರ ಹೋಮ್ವರ್ಕ್ ಮಾಡ್ಕೋಬೇಕು ಸರ್? ಅಂದರೆ ಓವರಾಲ್ ಸೆಲೆಕ್ಷನ್ ಆಫ್ ದ ಪ್ಲಾಟ್. ಹೌದು ಸರ್. ಆಮೇಲೆ ಮೇ ಬಿ ಸೆಲೆಕ್ಷನ್ ಆಫ್ ದ ಫ್ಲ್ಯಾಟ್ ಕೂಡ ಇರ್ಬೋದು, ಸೆಲೆಕ್ಷನ್ ಆಫ್ ದ ಓಪನ್ ಲ್ಯಾಂಡ್ ಕೂಡ ಆಗ್ಬೋದು. ಸರಿ, ಬಿಫೋರ್ ಸೆಲೆಕ್ಷನ್ ಆಫ್ ಪ್ಲಾಟ್, ಫ್ಲ್ಯಾಟ್ ಆರ್ ಓಪನ್ ಲ್ಯಾಂಡ್ ಜಿಯೋಗ್ರಫಿಕಲಿ ಒಂದು ಸಲ ಅಬ್ಸರ್ವ್ ಮಾಡಬೇಕು ಸರ್. ಹೇಗೆ ಅಂದರೆ ಸ್ಲೋಪ್ ಆಫ್ ದ ಲ್ಯಾಂಡ್ ಕನ್ಸಿಡರ್ ಮಾಡಬೇಕು. ನಮ್ಮ ಪ್ಲಾಟಿಗೆ ಸ್ಲೋಪ್ ಟುವರ್ಡ್ಸ್ ಈಸ್ಟ್ ಇತ್ತು ಅಂದರೆ ಇಟ್ಸ್ ವೆರಿ ಆಸ್ಪೇಸಿಯಸ್. ಸ್ಲೋಪ್ ಟುವರ್ಡ್ಸ್ ನಾರ್ತ್ ಆಲ್ಸೋ ಆಸ್ಪೇಸಿಯಸ್. ಈಸ್ಟ್ and north both are good. Slope towards west and south inauspicious. Slope towards the south idre there may be a loss of name and fame. West ಅಲ್ಲಿ ಇದ್ದರೆ ಗಂಡು ಸಂತಾನ ಕಡಿಮೆ ಇರುತ್ತೆ. ಆ ಪ್ಲಾಟಲ್ಲಿ ಇರೋ ಯಜಮಾನನಿಗೆ ಗಂಡು ಸಂತಾನ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಈಸ್ಟ್ ಆ್ಯಂಡ್ ನಾರ್ತ್ ಸ್ಲೋಪ್ ಈಸ್ ಗುಡ್ ಇನ್ ಜನರಲಿ. ಅದ್ರ ನಂತರ ನಮ್ಮ ಫ್ಲ್ಯಾಟಿಗೆ ಯೂಶಲಿ ಲೇಔಟು ಕನ್ಸಿಡರ್ ಮಾಡು. ಲೇಔಟ್ನಲ್ಲಿ ನಮ್ಮ ಫ್ಲ್ಯಾಟಿಗೆ ರೋಡ್ ಹಿಟ್ಸ್ ಕನ್ಸಿಡರ್ ಮಾಡಬೇಕಾಗುತ್ತೆ. ನಾರ್ತ್ ಫೇಸಿಂಗ್ ಇದ್ಕೊಂಡಿರೋ ಫ್ಲ್ಯಾಟಿಗೆ ನಾರ್ತ್ ಈಸ್ಟ್ ಟಿ ಜಂಕ್ಷನ್ ಅಥವಾ ರೋಡ್ ಹಿಟ್ ಅನ್ರಿ. ಹಾಂ ಸರ್, ಟಿ ಜಂಕ್ಷನ್ ರೋಡ್ ಹಿಟ್ ಗುಡ್. ನಾರ್ತ್ ಈಸ್ಟ್ ಈಸ್ ಗುಡ್, ಈಸ್ಟ್ ನಾರ್ತ್ ಈಸ್ಟ್ ಈಸ್ ಗುಡ್. ಹಾಂ, ಓಕೆ. ಅದೇ ಥರ ವೆಸ್ಟ್ ನಾರ್ತ್ ವೆಸ್ಟ್ ಆಲ್ಸೋ ಗುಡ್. ಸೌತ್ ಮಿಡ್ ಸೌತ್ ಆಗಲಿ, ಮಿಡ್ ವೆಸ್ಟ್ ಆಗಲಿ, ಈವನ್ ಮಿಡ್ ನಾರ್ತ್, ಮಿಡ್ ಈಸ್ಟ್, ಟಿ ಜಂಕ್ಷನ್ಸ್ ಆರ್ ವೆರಿ ಡೇಂಜರಸ್ ಆ್ಯಂಡ್ ಇನ್ಆಸ್ಪೇಸಿಯಸ್. ಎಲ್ಲುವರೆಗೆ ಅಂದರೆ ಸರ್, ಸಮ್ಟೈಮ್ಸ್ ಜೀವಕ್ಕೆ ಕುತ್ತು ತಂದ್ಕೊಳ್ಳೋ ಸಂದರ್ಭ ಬರುತ್ತೆ, ಲಾಸ್ ಆಫ್ ಲೈಫ್ ಥ್ರೆಟ್ ಇರುತ್ತೆ. ಹಾಗಾಗಿ ಟಿ ಜಂಕ್ಷನ್ಸು, ರೋಡ್ ಹಿಟ್ಸು, ಸ್ಲೋಪ್ ಆಫ್ ದ ಲ್ಯಾಂಡು, ವಾಟರ್ ಎಲಿಮೆಂಟ್ ಏನಾದರೂ ಇದೆನಾ? ಯೂಶ್ವಲಿ ಈ ಭಾಗದಲ್ಲಿ ವಾಟರ್ ಕೆನಲ್ಸ್ ತುಂಬ ಕಡೆ ನೋಡ್ತಾ ಇರ್ತೀವಿ, ಮನೆ ಹಿಂಭಾಗದಲ್ಲಿ ಅಂತಾರೆ ಅವರು. ವಾಟರ್ ಎಲಿಮೆಂಟ್, ವಾಟರ್ ಕೆನಲ್ಸ್, ಹಳ್ಳ ಅಂದ್ಕೊಳ್ರಿ, ನದಿ ಅಂದ್ಕೊಳ್ರಿ. ಸೌತಲ್ಲಿ ಬಂದರೆ ಅಗೇನ್ ದೇರ್ ಈಸ್ ಎ ಲಾಸ್ ಆಫ್ ನೇಮ್ ಆ್ಯಂಡ್ ಫೇಮ್. ಸೌತಲ್ಲಿ ಬಂದರೆ, ಸೌತಲ್ಲಿ. ನಾರ್ತಲ್ಲಿ ಬಂದರೆ ಪ್ಲಸ್. ವಾಟರ್ ಎಲಿಮೆಂಟ್ ನಾರ್ತ್ ಈಸ್ ಗುಡ್, ವಾಟರ್ ಎಲಿಮೆಂಟ್ ಇನ್ ಈಸ್ಟ್ ಈಸ್ ಗುಡ್. ವೆಸ್ಟಲ್ಲಿ ಬೇಡ, ಸೌತಲ್ಲಿ ಬೇಡ. ಅಂದರೆ ಈಗ ಸೌತ್ ಸೈಟ್ಗೆ ನಾರ್ತಲ್ಲಿ ವಾಟರ್ ಎಲಿಮೆಂಟ್ ಇದ್ರೆ ಗುಡ್ಡ ಸರ್? ಗುಡ್. ನಮ್ಮ ಸೈಟಿಗೆ, ನಮ್ಮ ಸೈಟ್ ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ನಾವು ಕಂಪಾಸ್ ಓಪನ್ ಮಾಡ್ಕೊಂಡು ನೋಡಿದರೆ ವಾಟರ್ ಎಲಿಮೆಂಟು ಯಾವ ಡೈರೆಕ್ಷನಲ್ಲಿದೆ? ನಾರ್ತಲ್ಲಿದೆ. ಮೇ ಬಿ ಫ್ಲ್ಯಾಟ್ ಫೇಸಿಂಗ್ ಟುವರ್ಡ್ಸ್ ಸೌತ್ ರೋಡ್, ರೈಟ್. ಹಾಗನ್ಕೊಂಡು ವಾಟರ್ ಎಲಿಮೆಂಟು ಸೌತಲ್ಲಿ ಬರ್ಕೊಡ್ದು. ವಾಟರ್ ಎಲಿಮೆಂಟ್ ಪರ್ಟಿಕ್ಯುಲರ್ ಅದಕ್ಕೊಂದು ಲೊಕೇಟೆಡ್ ಝೋನ್ ಇದೆ, ಡೈರೆಕ್ಷನಲ್ ಝೋನ್. ಡೈರೆಕ್ಷನಲ್ ಝೋನ್. ಸರ್, ಈಗ ನಿಮ್ಮ ಹೇಳಿರೋ ಪಾಯಿಂಟ್ಸಲ್ಲೇ ಈಗ ನನಗೆ ಸ್ಲೋಪ್ ನಾರ್ತ್ ಈಸ್ಟ್ ಕಡೆ ಸ್ಲೋಪ್ ಇದ್ರೆ ಗುಡ್. ಇದು ಲೇಔಟ್ ಪೂರಕ್ಕೆ ಸಂಬಂಧನ ಅಥವಾ ಬರೀ ನಂದು 40-60 ಸೈಟಿಗೆ ಮಾತ್ರ ಸಂಬಂಧನ ಸರ್? ಫಸ್ಟು ಲೇಔಟನ್ನು ಕನ್ಸಿಡರ್ ಮಾಡಿಕೊಂಡೇ ನಮ್ಮ ಫ್ಲ್ಯಾಟನ್ನು ಕನ್ಸಿಡರ್ ಮಾಡಬೇಕು. ಎಟ್ ದ ಸೇಮ್ ಟೈಮ್ ಒನ್ ಮೋರ್ ಥಿಂಗ್, ಹಿಲ್ ಲಾಕ್ ಏನಾದರೂ ಇದೆನಾ? ನಾರ್ತ್ ಹಿಲ್ ಲಾಕ್ ಈಸ್ ಮೈನಸ್. ನಾರ್ತ್ಗೆ ಹಿಲ್ ಲಾಕ್ ಈಸ್ ಮೈನಸ್, ಬಟ್ ವಾಟರ್ ಕಂಟೆಂಟ್ ಈಸ್ ಗುಡ್. ಸ್ಲೋಪ್ ಟುವರ್ಡ್ಸ್ ನಾರ್ತ್ ಈಸ್ ಗುಡ್, ರೈಟ್. ಅದಕ್ಕೆ ಆಪೋಸಿಟ್ ಎಲಿಮೆಂಟ್ ಹಿಲ್ ಲಾಕ್ ಈಸ್ ಮೈನಸ್. ನಾಟ್ ಟು ಪ್ರಿಫರ್ ಹಿಲ್ ಲಾಕ್ ನಾರ್ತ್ ಈಸ್ಟಲ್ಲಿ. ಎಸ್. ಈಸ್ಟ್ ಹಿಲ್ ಲಾಕ್ ಆಲ್ಸೋ ಮೈನಸ್. ಓಕೆ. ಈಸ್ಟಲ್ಲಿ ಮೌಂಟೇನ್ಸ್ ಬಂತು, ಮೈನಸ್ ಆಗುತ್ತೆ. ಸೌತ್ ಹಿಲ್ ಲಾಕ್ ಈಸ್ ಪಾಸಿಟಿವ್ ಅಗೇನ್. ನಮ್ಮ ಲೈಫನ್ನು ತುಂಬ ಎಕ್ಸ್ಟ್ರೀಮ್ ತೊಗೊಂಡು ಹೋಗ್ಬಿಡುತ್ತೆ. ಫಿನಾನ್ಷಿಯಲ್ ಗ್ರೋತ್ ಚೆನ್ನಾಗಿರುತ್ತೆ, ಸೋಷಲ್ ಕನೆಕ್ಟಿವಿಟಿ, ಸೋಷಲ್ ರೆಪ್ಯುಟೇಷನ್. ಸೌತ್ ಹಿಲ್ ಲಾಕ್ ಈಸ್ ವೆರಿ ಎಕ್ಸ್ಟ್ರೀಮ್ ಪಾಸಿಟಿವ್. ಸೌತ್ ಹಿಲ್ ಲಾಕ್ ಈಸ್ ಸೇಮ್ ರಿಸಲ್ಟ್ಸ್ ವೆಸ್ಟ್ ಹಿಲ್ ಲಾಕ್ ಆಲ್ಸೋ. ಓಕೆ. ಸೌತ್ ಹಿಲ್ ಲಾಕ್ಸ್ ಏನು ರಿಸಲ್ಟ್ಸ್ ಕೊಡುತ್ತೋ ವೆಸ್ಟ್ ಹಿಲ್ ಲಾಕ್ಸ್ನು ಅದೇ ರಿಸಲ್ಟ್, ಪಾಸಿಟಿವ್. ಇದು ಮನೆಗಾಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಾಗಿರ್ಬೋದು, ಹೌದು, ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್, ರೆಸಿಡೆನ್ಷಿಯಲ್, ಎನಿಥಿಂಗ್ ಆಗಿರ್ಬೋದು ಇದಕ್ಕೆ. ಈ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ನ ಎಸ್ ಇಟ್ ಈಸ್ ಯೂನಿವರ್ಸಲ್, ಎಲ್ಲರಿಗೂ ಸೂಟ್ ಆಗುತ್ತಾ ಸರ್? ಇಟ್ಸ್ ಎ ಗೋಲ್ಡನ್ ಪ್ಲಾಟ್.
ನಾರ್ತ್ ಈಸ್ಟ್. ನಾರ್ತ್ ಈಸ್ಟ್ ಕಾರ್ನರ್, ನಾರ್ತ್ ಈಸ್ಟ್ ಬ್ಲಾಕ್ ಅಂತ ಕರೀತಾರೆ ಅದು. ರೀಸನ್ ಏನಂದರೆ ಸರ್, ಡಬಲ್ ಬೋನಸ್. ನಿಮ್ಮ ಫ್ಲ್ಯಾಟ್ ಫೇಸಿಂಗ್ ರೋಡ್ ಬಂದು ಈಸ್ಟ್ ಇದೆ, ಈಸ್ಟ್ ರೋಡ್ ಫೇಸಿಂಗ್ ಇದೆ. ಈಸ್ಟ್ ಡೈರೆಕ್ಷನ್ದು ಆಟ್ರಿಬ್ಯೂಟ್ಸ್ ಏನು, ದೋಸ್ ಆಲ್ ಬೆನಿಫಿಟ್ಸ್ ಯು ವಿಲ್ ಗೆಟ್ ಯೂಶ್ವಲಿ. ಹೌದಾ? ಸಿಂಗಲ್ ನಾರ್ತ್ ಫೇಸಿಂಗ್ ರೋಡ್ ಇದೆ, ನಾರ್ತ್ ಡೈರೆಕ್ಷನ್ ನಿಮಗೆಲ್ಲ ಏನೇನು ಬೆನಿಫಿಟ್ ಕೊಡ್ಬೇಕು ಅದನ್ನೆಲ್ಲನೂ ಕೊಡುತ್ತೆ. ಬಟ್ ನೀವು ಹೇಳ್ತಿರೋದು ನಾರ್ತ್ ಈಸ್ಟ್ ಬ್ಲಾಕ್ ಅಂದಾಗ ದೇರ್ ಈಸ್ ಎ ರೋಡ್ ಇನ್ ಈಸ್ಟ್, ಅಗೇನ್ ದೇರ್ ಈಸ್ ಎ ರೋಡ್ ಇನ್ ದ ನಾರ್ತ್. ಸೊ ಎರಡೂ ಡೈರೆಕ್ಷನ್ದು ಬೆನಿಫಿಟ್ಸು ಸಿಂಗಲ್ ಓನರ್ ನೀವು ತೊಗೊಳ್ತಾ ಇದ್ರಿ. ಸೊ ಡಬಲ್ ಬೋನಸ್, ದಟ್ಸ್ ವೈ ಇಟ್ಸ್ ಕನ್ಸಿಡರ್ ಆ್ಯಸ್ ಎ ಗೋಲ್ಡನ್ ಪ್ಲಾಟ್, ನಾರ್ತ್ ಬ್ಲಾಕ್ ಗೋಲ್ಡನ್ ಪ್ಲಾಟ್. ಸೊ ನಾವು ಸೈಟ್ ಸೆಲೆಕ್ಷನ್ ಮಾಡೋಕ್ಕೆ ದಿಸ್ ಈಸ್ ಅ ಬೇಸಿಕ್ ಥಿಂಗ್ ನಾವು ನೋಡಬೇಕು. ಯಾವ ಡೈರೆಕ್ಷನ್, ಟಿ ಜಂಕ್ಷನ್ನು, ಹಿಲ್ಲಾಕು, ವಾಟರ್ ಕಂಟೆಂಟು, ಸ್ಲೋಪು, ಇದು ಪ್ರಿಫರಬಲಿ ಚೆಕ್ ಮಾಡೋಂಥದ್ದು. ಈ ರೋಡ್ ಹಿಟ್ ಅನ್ನೋದು ಕನ್ಸಿಡರ್ ಮಾಡಬೇಕು. ಇದ್ರ ಜೊತೆಗೆ ಹೌ ಈಸ್ ನಮ್ಮ ಒಂದು ಪರ್ಸ್ನಲ್ ಜಾತಕ ಆಯಿತು ಅಥವಾ ನ್ಯೂಮರಾಲಜಿ ಆಯಿತು, ಆಸ್ಟ್ರಾಲಜಿ ಪ್ರಕಾರ ಹೇಗೆ ಚೂಸ್ ಮಾಡಬೇಕು ಸರ್ ನಾವು ಸೈಟನ್ನು? ನಂಬರ್ ಚಾರ್ಟಲ್ಲಿ ನಮಗೆ ಆದ ಸ್ಪೆಸಿಫಿಕ್ ಒಂದು ಗುಡ್ ಡೈರೆಕ್ಷನ್ ಇದೆ. ಪ್ರತಿಯೊಬ್ಬರಿಗೂ ಒಂದೊಂದು ಗುಡ್ ಡೈರೆಕ್ಷನ್ ಇರ್ತದೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಎಟ್ ದ ಸೇಮ್ ಟೈಮ್ ಬ್ಯಾಡ್ ಡೈರೆಕ್ಷನ್ ಇದೆ. ಗುಡ್ ಡೈರೆಕ್ಷನ್ ಹೆಂಗೆ ತೊಗೊಳ್ಬೇಕು? ನಮ್ಮ ಲೈಫು ಸ್ಮೂತ್ ಇರಲಿ, ಈಸಿ ಫ್ಲೋ ಆಗ್ತಾ ಇರಲಿ, ಸ್ಟ್ರಗ್ಲಿಂಗ್ ಕಡಿಮೆ ಇರಲಿ. ಸೊ ಇಟ್ಸ್ ಮ್ಯಾಂಡೇಟರಿ ಟು ಚೂಸ್ ಗುಡ್ ಡೈರೆಕ್ಷನ್. ಇನ್ ಜನರಲಿ ಈಸ್ಟ್ ನಾರ್ತ್ ಇನ್ ಜನರಲಿ ಗುಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಹಾಂ ಸರ್. ಬಟ್ ಇಫ್ ಇಟ್ ಈಸ್ ಕಮ್ ಇನ್ ಬರ್ತ್ ಚಾರ್ಟ್ ಈಸ್ ನೆಗೆಟಿವ್. ನನ್ನ ಬರ್ತ್ ಚಾರ್ಟಲ್ಲಿ ವೆಸ್ಟ್ ಟಾಪ್ ಇದೆ ಅಂದರೆ ಇಟ್ಸ್ ನಾಟ್ ಯೂನಿವರ್ಸಲ್. ಯೂನಿವರ್ಸಲ್ ಅಲ್ಲ. ಯೂನಿವರ್ಸಲ್ ಅಲ್ಲ ಇದು. ಬರ್ತ್ ಚಾರ್ಟ್ ಯೂನಿವರ್ಸಲ್ ಅಲ್ಲ. ಕರೆಕ್ಟ್. ಇಂಡಿವಿಜುವಲ್, ಇಟ್ ಡಿಫರ್ ಫ್ರಮ್ ಎವ್ರಿ ಒನ್, ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಕೆಲವರಿಗೆ ಸೌತ್ ಡೈರೆಕ್ಷನ್ ತುಂಬ ಎಕ್ಸ್ಟ್ರೀಮ್ ಪೀಕ್ ಲೆವೆಲ್ ತೊಗೊಂಡು ಹೋಗುತ್ತೆ ಅವರನ್ನು. ಸೊ ಇದು ನಾವು ಸೈಟ್ ಸೆಲೆಕ್ಟ್ ಮಾಡೋದು ಲೈಫ್ ಟೈಮ್ ಸರ್ ಇದು. ಹೌದು. ಸೊ ಆ್ಯಸ್ ಪರ್ ಗುಡ್ ಡೈರೆಕ್ಷನ್ ವಿಚ್ ಈಸ್ ಡೈರೆಕ್ಟೆಡ್ ಬೈ ಬರ್ತ್ ಚಾರ್ಟ್. ಆ್ಯಸ್ ಪರ್ ಗುಡ್ ಡೈರೆಕ್ಷನ್ ಡೈರೆಕ್ಟೆಡ್ ಬೈ ಬರ್ತ್ ಚಾರ್ಟ್. ಇದು ಒನ್ಸ್ ಅ ಡಿಸಿಷನ್. ಅದು ಇದು ಡಸ್ ನಾಟ್ ಚೇಂಜ್. ನಮ್ಮ ಬರ್ತ್ ಚಾರ್ಟಲ್ಲಿ ಗ್ರಹಗಳು ಚೇಂಜ್ ಆದರೆ ನೋ, ಇಟ್ ಡಸ್ ನಾಟ್ ಇಂಪ್ಯಾಕ್ಟ್. ಐ ಥಿಂಕ್ ನೀವು ಲಾಸ್ಟ್ ಟೈಮ್ ನಮ್ಗೆ ಹೇಳಿದ್ರಿ ಇದು ಸ್ಥಾನಬಲ. ಓಕೆ. ಸೊ ಇದ್ರ ಸ್ಥಾನಬಲ ಅಂತ ಕರಿಬೋದು ನಾವು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಸೈಟ್ ಸೆಲೆಕ್ಟ್ ಮಾಡುವಾಗ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮ್ಮ ಬರ್ತ್ ಚಾರ್ಟ್ಗೆ ಅನುಕೂಲಕರವಾಗಿ ಸೈಟ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿಗೆ ಒಂದು ನೆಮ್ಮದಿ. ಬೇಸಿಕ್ ಆ್ಯಂಡ್ ಫಸ್ಟ್ ಪ್ರಿನ್ಸಿಪಲ್ ಬಿಫೋರ್ ಚೂಸ್ ಪ್ಲಾಟ್. ಈ ಒಂದು ಅಡ್ವೈಸನ್ನು ತೊಗೊಂಡು ಅದ್ರ ತಕ್ಕಂತೆಯೇ ನೀವು ಲೇಔಟಲ್ಲಿ ಹೋಗಿ ಹುಡುಕ್ಬೋದು ಸೈಟ್ಗಳನ್ನ. ಅದ್ರ ಸರ್, ಈ ಸೈಟ್ಗಳು ಸುಮಾರು ಸೈಜಸ್ ಬರ್ತವೆ. ಕೆಲವರು 20 ಅಂದರೆ ಸ್ಟ್ಯಾಂಡರ್ಡ್ ಸೈಜಸ್ ಸರ್, 20-30 ಹಿಡಿದು 50, 80, 100, 80 ಈ ಥರ ಸ್ಟ್ಯಾಂಡರ್ಡ್ ಸೈಜಸ್ ಇದ್ದಾವೆ. ಈ ಸೈಜಸ್ ಆಲ್ಸೋ ಐ ಶುಡ್ ಬಿ ಪ್ರಿಫರಿಂಗ್ ಪ್ಲಾಟ್ ಆಫ್ ದ ಸೈಜ್. ಹೌದು ಸರ್. ಅದು ನಮ್ಮ ಕೈಲಿಲ್ಲ, ದ ಪರ್ಸನ್ ಹೂ ಈಸ್ ಪ್ರಿಪೇರಿಂಗ್ ಲೇಔಟ್. ಹೌದು. ಹಾಗಾಗಿ ಅದು ಮ್ಯಾಂಡೇಟ್ರಿ ಸೈಜ್ ಮ್ಯಾಂಡೇಟ್ರಿ ಅನ್ನಲ್ಲ, ಬಟ್ ಬಿಲ್ಟಪ್ ಏನೇ ಏರಿಯಾನೇ ಇರುತ್ತಲ್ಲ. ನನ್ನ ಬರ್ತ್ ಚಾರ್ಟಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇದೆ, ದಟ್ ಈಸ್ ಕಾಲ್ಡ್ ಆಯಾ. ಆಯಾ ಇಂಡಿವಿಜುವಲ್ ಡಿಫರ್ ಫ್ರಮ್ ಎವ್ರಿ ಒನ್. ನನ್ನ ಬರ್ತ್ ಚಾರ್ಟ್ ನನ್ನ ಆಯಾ ಬೇರೆ. ರೈಟ್ ಸರ್. ಮೇ ಬಿ ಗಜಾಯ ಬರ್ಬೋದು. ನನ್ನ ಬರ್ತ್ ಚಾರ್ಟ್ ರೆಫರ್ ಮಾಡೋದು, ರೆಫರ್ ಇನ್ ದ ಸೆನ್ಸ್ ನನಗೆ ಎಕ್ಸ್ಟ್ರೀಮ್ ಸಪೋರ್ಟ್ ಆಯಾ ಇರುತ್ತೆ. ವೈ ಶುಡ್ ಐ ಗೋ ಫಾರ್ ಧ್ವಜಾಯ? ಮೇ ಬಿ ನಿಮಗೆ ಬರ್ಬೋದು, ನಿಮ್ಗೆ ಎಕ್ಸೆಪ್ಟ್ ಆಗಿರೋ ಆಯಾ ನನಗೆ ಎಕ್ಸೆಪ್ಟ್ ಆಗಬೇಕಂತೇನಿಲ್ಲ. ಡಿಫರ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಒನ್. ರಿಜಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟ್ ಸರ್. ಈಗ ಲ್ಯಾಂಡ್ ಪರ್ಚೇಸ್ ಆದಮೇಲೆ ರಿಜಿಸ್ಟ್ರೇಷನ್. ಯೂಶ್ವಲಿ ನಮ್ಮ ಭಾಗದಲ್ಲಿ ಆಸ್ಪೀಸಸ್ ಡೇ ಕನ್ಸಿಡರ್ ಮಾಡ್ತಾರೆ. ಶುಕ್ರವಾರ ದಿನ ರಿಜಿಸ್ಟ್ರೇಷನ್ ಮಾಡಿಸೋಣ ಅಂತಾರೆ. ಇಫ್ ಇಟ್ ಈಸ್ ಇನ್ಆಸ್ಪೀಸಿಯಸ್ ಆರ್ ಆವ್ರೇಜ್ ಡೇ ಇನ್ ಯುವರ್ ಬರ್ತ್ ಚಾರ್ಟ್, ಲಕ್ಕಿಯೆಸ್ಟ್ ಡೇನೂ ಇರುತ್ತೆ ಬರ್ತ್ ಚಾರ್ಟಲ್ಲಿ. ಲಕ್ಕಿಯೆಸ್ಟ್ ಡೇ ಇರುತ್ತೆ, ಲಕ್ಕಿಯೆಸ್ಟ್ ಕಲರ್ ಇರುತ್ತೆ, ಲಕ್ಕಿಯೆಸ್ಟ್ ನಂಬರ್ ಇರುತ್ತೆ, ಲಕ್ಕಿಯೆಸ್ಟ್ ಡೈರೆಕ್ಷನ್ ಇರುತ್ತೆ. ದೀಸ್ ಆರ್ ಆಲ್ ಸೇಡ್ ಇನ್ ನ್ಯೂಮರಾಲಜಿ, ಆಸ್ಟ್ರೋ ನ್ಯೂಮರಾಲಜಿ. ಫ್ರೈಡೇ ಯೂಶ್ವಲಿ ನಮ್ಮ ಭಾಗದಲ್ಲಿ ಒಳ್ಳೆ ಶುಭ ವಾರ. ಹಾಗನ್ಕೊಂಡು ನಂಬರ್ 4 ಏನಾದ್ರು ಬಂದಿತ್ತು ಅಂದರೆ ನಾಟ್ ಪ್ರಿಫರ್ಡ್. ನಂಬರ್ 4 ಡೇಟ್ ಬಂದಿತ್ತು ಅಂದರೆ ರಾಹು ಆಟ್ರಿಬ್ಯೂಟ್ಸ್ ಏನೇನಿದೆನೋ ಅದೆಲ್ಲನೂ ನಿಮ್ಮ ಪ್ಲಾಟಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಓಕೆ, ಆ ರಾಹು ನಂಬರಿನ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ಒಂಥರ ಇನ್ವೈಟ್ ಮಾಡಿದ ಹಾಗೆ. ಹೇಗೆ ಒಂದು ಎಕ್ಸಾಂಪಲ್, ಇಫ್ ಯು ರಿಜಿಸ್ಟರ್ಡ್ ಯುವರ್ ಪ್ಲಾಟ್ ಆನ್ 4th ಡೇಟ್, ಕೈಯಿಂದ ಕೈ ಬದಲಾವಣೆ ಆಗ್ತಾನೆ ಇರುತ್ತೆ ಆ ಪ್ಲಾಟ್. ನಾವು ಪರ್ಚೇಸ್ ಮಾಡೋ ಪ್ಲಾಟು
ನಮ್ಮ ನಂತರನೂ ತಲೆತಲಾಂತರವರು ಇರಲಿ ಅನ್ನೋ ಉದ್ದೇಶನೇ. ಕರೆಕ್ಟ್ ಸರ್. ಬಟ್ ನಾವು ಮಾಡ್ಕೊಳ್ಳೋ ಒಂದು ಅವಾಂತರ ಯಾವುದು, ರಾಹು ನಂಬರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ವಿ. ಒಂದು ಅನ್ನೆಸೆಸರಿ ಇಶ್ಯೂಸ್, ಕ್ಲಾಶಸ್ ನಾವೇನೋ ಇನ್ವೈಟ್ ಮಾಡ್ಕೊಂಡಂಗೆ ನಂತರ ಹ್ಯಾಂಡ್ ಟು ಹ್ಯಾಂಡ್ ಚೇಂಜ್ ಆಗೋ ಅವಕಾಶಗಳು ತುಂಬ ಇರುತ್ತೆ. ಚಂಚಲತೆ ಕೊಟ್ಬಿಡುತ್ತೆ. ನೀವೇ ಚೂಸ್ ಮಾಡಿರಿ, ನೀವೇ ಪರ್ಚೇಸ್ ಮಾಡಿರಿ, ನೀವೇ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಪ್ಲಾಟ್ನ. ನಂತರ ದ ಡೇ 1 ಆಫ್ಟರ್ ರಿಜಿಸ್ಟ್ರೇಷನ್ ನಿಮ್ಮಲ್ಲಿ ಚಂಚಲತೆ ಶುರು ಆಗುತ್ತೆ. ಇದಕ್ಕಿಂತ ಇನ್ನೊಂದು ಬೆಟರ್ ಇತ್ತೇನೋ, ಏನೋ ಒಂದು ಕಾರಣ, ಇದು ಚೆನ್ನಾಗಿದೆನೋ ಇಲ್ಲೋ ಅನ್ನೋ ವಿನಾಕಾರಣ ಚಂಚಲತೆ ಶುರು ಆಗುತ್ತೆ. ಇದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಏನು ಸರ್? ರಿಜಿಸ್ಟ್ರೇಷನ್ ಆಸ್ಪಿಷಿಯಸ್ ಡೇಟ್ ಆ್ಯಸ್ ಪರ್ ಆಸ್ಟ್ರೋನ್ಯೂಮರಾಲಜಿ. ಡೇಟ್, ಟೈಮ್, ಡೇಟ್, ಟೈಮ್. ಡೇಸ್ ಬಂದು ಟ್ಯೂಸ್ಡೇ ಅವಾಯ್ಡ್ ಮಾಡಬೇಕು, ಸಾಟರ್ಡೇ ಅವಾಯ್ಡ್ ಮಾಡಬೇಕು, ಸಂಡೇ ಅಂತ ಅಫ್ಕೋರ್ಸ್ ರಿಜಿಸ್ಟ್ರೇಷನ್ ಆಗೋದಿಲ್ಲ ಆಫೀಸ್ ಬಂದು. ಸೊ ಆ್ಯಸ್ ಪರ್ ಯುವರ್ ಬರ್ತ್ ಚಾರ್ಟ್ ಲಕ್ಕಿಯೆಸ್ಟ್ ಡೇ ಚೂಸ್ ಮಾಡಬೇಕು. ಓಕೆ. ಡೇಟ್ಸ್ ಬಂದು ನಂಬರ್ 5, ಡೇಟ್ 5 ಈಸ್ ಎ ಮರ್ಕ್ಯುರಿ ನಂಬರ್, 6 ಈಸ್ ಎ ವೀನಸ್ ನಂಬರ್, ಮೋಸ್ಟ್ ಆಸ್ಪೇಸಸ್ ದೀಸ್ ಟು. ಅಫ್ಕೋರ್ಸ್ 1 ಕೂಡ ಹೇಳ್ತಾರೆ, 1 ಆದರೂ ಚೂಸ್ ಮಾಡ್ಬೋದು. ಬಟ್ ಐ ಇಂಡಿವಿಜುವಲಿ ರೆಫರ್ 5 ಆ್ಯಂಡ್ 6 ಬೋತ್ ಆರ್ ರ್ಯಾಂಕ್ 1. ಆ ಡೇಟ್ ಎಕ್ಸಾಮ್ 23rd, 2 + 3 is 5 ಮರ್ಕ್ಯೂರಿ ನಂಬರ್. ಇನ್ ಕೇಸ್ 16 ಏನಾದರೂ ಮಾಡ್ಕೊಂಡ್ರಿ ಅಂದರೆ ಸರ್, ಆ ಪ್ಲಾಟು 1 ಫೈನ್ ಡೇ ಇನ್ನೊಬ್ಬರು ಹ್ಯಾಂಡ್ ಓವರ್ ಆಗುತ್ತೆ. ಬೈ ರೀಸನ್ ಮೇ ಬಿ ಲೀಗಲ್ ಆರ್ ಇಲ್ಲೀಗಲ್. ಕೇತು ನಂಬರ್ 7 ಈಸ್ ಎ ಕೇತು ನಂಬರ್, ಹಾಗಾಗಿ ನಿಷಿದ್ಧ. ನಂಬರ್ 4 ಈಸ್ ನಿಷಿದ್ಧ, 7 ಈಸ್ ನಿಷಿದ್ಧ. ಆಮೇಲೆ 21 ಆ್ಯಕ್ಚುಲಿ ಆ್ಯಡ್ ಮಾಡಿದ್ರೆ 2 + 8 10 ಅಗೇನ್ 1 ಸನ್ ನಂಬರ್. ಬಟ್ 2 and 8 ಕಾಂಬಿನೇಷನ್, ಕಪಲ್ಸ್ ಕಾಂಬಿನೇಷನು ಅದು ವಿಷಯೋಗದು, ಹಾಗಾಗಿ 28 ಅವಾಯ್ಡ್ ಮಾಡಬೇಕು ಸರ್. ಇನ್ನೊಂದು ಆಸ್ಪಿಸಸ್ ಮುಹೂರ್ತನಲ್ಲಿ ಯೂಶ್ವಲಿ ರಾಹುಕಾಲ ಎಲ್ಲರೂ ಗುರ್ತಿರೋಂಗೆ ರಾಹುಕಾಲ ಅವಾಯ್ಡ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಪರ್ಪಸ್ ಹೇಗಿದೆ ಪ್ಲಾಟ್ ಪರ್ಚೇಸ್ ಮಾಡೋದು ಅಂದರೆ, ನಮ್ಮ ಸಾಮರ್ಥ್ಯ ಮಲ್ಟಿಪಲ್ ಪ್ಲಾಟ್ಸ್ ಪರ್ಚೇಸ್ ಮಾಡೋ ಹಾಗೆ ಬೆಳೀತಾ ಹೋಗಲಿ. ವಿ ಮೇ ಪರ್ಚೇಸ್ ಪ್ಲಾಟ್ಸ್, ಸಚ್ ಪ್ಲಾಟ್ಸ್ ಅಗೇನ್ ಆ್ಯಂಡ್ ಅಗೇನ್, ಮಲ್ಟಿಪಲ್ಸ್ ಆಗಲಿ ಅಂಥದ್ದೇ ಒಂದು ಮುಹೂರ್ತ ಹುಡ್ಕೊಂಡು ಹೋಗಬೇಕು. ದಟ್ ಈಸ್ ಕಾಲ್ಡ್ ಗುಳಿಕ ಕಾಲ ಅಂತ ಇರುತ್ತೆ. ಅದರ ಆಟ್ರಿಬ್ಯೂಟ್ಸ್ ಏನಂದರೆ, ಎನಿ ಆ್ಯಕ್ಟಿವಿಟಿ ಈಸ್ ಡನ್ ಇನ್ ದಟ್ ಮುಹೂರ್ತ್ ಗುಳಿಕ ಕಾಲ, ಇಟ್ ವಿಲ್ ಬಿ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್, ಅಗೇನ್ ಆ್ಯಂಡ್ ಅಗೇನ್, ಅಗೇನ್ ಆ್ಯಂಡ್ ಅಗೇನ್. ಸೊ ಹಾಗಾಗಿ ಪ್ಲಾಟ್ ಪರ್ಚೇಸ್ ರಿಜಿಸ್ಟ್ರೇಷನ್ ಗುಳಿಕ ಕಾಲನಲ್ಲಿ ಮಾಡಿಸ್ಬೇಕು. ಪ್ಲಾಟ್ ರಿಜಿಸ್ಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಸರ್. ನಮ್ಮ ಭಾಗದಲ್ಲಿ ಯೂಶ್ವಲಿ ಟ್ಯೂಸ್ಡೇ ಅವಾಯ್ಡ್ ಮಾಡ್ತಾರೆ. ಎಟ್ ದ ಸೇಮ್ ಟೈಮ್ ಶುಕ್ರವಾರ ತುಂಬ ಒಳ್ಳೆಯ ದಿನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಣ ಅಂತಾರೆ. ಬಟ್ ನಾನು ಹೇಳ್ತೀನಿ, ಆ್ಯಸ್ ಪರ್ ಯುವರ್ ಬರ್ತ್ ಚಾರ್ಟ್ ದೇರ್ ಈಸ್ ಎ ಲಕ್ಕಿಯೆಸ್ಟ್ ಡೇ, ದೇರ್ ಈಸ್ ಎ ಲಕ್ಕಿಯೆಸ್ಟ್ ಡೇಟ್ಸ್ ಆ್ಯಸ್ ಪರ್ ನ್ಯೂಮರಾಲಜಿ. ಹಾಗಾಗಿ ನಿಮ್ಮ ಬರ್ತ್ ಚಾರ್ಟಲ್ಲಿ ಲಕ್ಕಿಯೆಸ್ಟ್ ಡೇ ಇರೋ ವಾರನೇ. ಅದ್ರ ಜೊತೆಯಲ್ಲಿ ನಂಬರ್ 4 and 7 ಡೇಟ್ಸ್ ಬರೋದೇ ಇರೋ ಹಂಗೆ ನೋಡಿಕೊಂಡು, ರೀಸನ್ ಈಸ್ 4 ಈಸ್ ರಾಹು ನಂಬರ್, 7 ಈಸ್ ಕೇತು ನಂಬರ್, ಸ್ಟ್ರಿಕ್ಟ್ಲಿ ನಿಷಿದ್ಧ. ಸಪೋರ್ಟಿವ್ ನಂಬರ್ಸ್ ಯಾವುದು ಅಂದರೆ, ನಂಬರ್ 5 ಮರ್ಕ್ಯೂರಿ ನಂಬರ್ ಈಸ್ ಸಪೋರ್ಟಿವ್, ನಂಬರ್ 6 ವೀನಸ್ ನಂಬರ್ ಈಸ್ ಸಪೋರ್ಟಿವ್, 23 ಅಗೇನ್ 5, 2 + 3 5, 15 ಡೇಟ್ 15 1 + 5 6 ವೀನಸ್ ನಂಬರ್. ಈ ಥರ ಡೇಟ್ಸಲ್ಲಿ ನಾವು ರಿಜಿಸ್ಟ್ರೇಷನ್ಗೆ ಹೋದರೆ ಅದು ಸ್ಥಾನಬಲ ನಮ್ಮನ್ನು ತುಂಬ ಸಮೃದ್ಧ ಆ್ಯಂಡ್ ಸಾಲಿಡ್ ಇರುತ್ತೆ. ಎಟ್ ದ ಸೇಮ್ ಟೈಮ್ ಡೇಟ್ ಸೆಲೆಕ್ಷನ್ ಆಯಿತು, ವಾರ ಸೆಲೆಕ್ಷನ್ ಆಯಿತು, ರಾಹುಕಾಲ ಮಾತ್ರ ಅವಾಯ್ಡ್ ಮಾಡಿಕೊಂಡು ವಿ ವಿಲ್ ಮೂವ್ ಟು ದ ರಿಜಿಸ್ಟ್ರೇಷನ್ ಆಫೀಸ್. ನಾನು ಹೇಳ್ತೀನಿ, ರಾಹುಕಾಲ ನಿಷಿದ್ಧ ಹೌದು, ಅದ್ರ ಜೊತೆಗೆ ಗುಳಿಕ ಕಾಲ ಅಂತ ಒಂದು ಮುಹೂರ್ತ ಇರುತ್ತೆ. ವೆರಿ ಯುನಿಕ್ ಟೈಮಿಂಗ್ ಅದು. ಹೇಗಂದರೆ, ಗುಳಿಕ ಕಾಲದ ಆಟ್ರಿಬ್ಯೂಟ್ಸ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ, ಎನಿ ಆ್ಯಕ್ಟಿವಿಟಿ ಈಸ್ ಡನ್ ಇನ್ ದಟ್ ಮುಹೂರ್ತ್ ವಿಲ್ ಬಿ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್, ಅಗೇನ್ ಆ್ಯಂಡ್ ಅಗೇನ್. ಪ್ಲಾಟ್ ಪರ್ಚೇಸ್ ಮಾಡೋದು ಅಗೇನ್ ಆ್ಯಂಡ್ ಅಗೇನ್ ಆಗಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಯೂಶ್ವಲಿ, ಹೌದು ತಾನೆ? ಹಾಗಾಗಿ ನಾನು ಪ್ರಿಫರ್ ಮಾಡ್ತೀನಿ ಗುಳಿಕ ಕಾಲದಲ್ಲೇ ಯು ಗೋ ಫಾರ್ ರಿಜಿಸ್ಟ್ರೇಷನ್. ಪರ್ಫೆಕ್ಟ್. ಈಗ ಸರ್ 23rd ಡೇಟು 2 + 3 5 ಓಕೆ, ಒಳ್ಳೆ ಡೇಟು. ಗುಳಿಕ ಕಾಲ ರಾಹು ಕಾಲ ಮಿಕ್ಸ್ ಆಗಿರ್ತದ ಟೈಮ್ ಇರಲ್ಲ ಸರ್, ರಾಹುಕಾಲನೇ ಬೇರೆ, ಗುಳಿಕ ಕಾಲ ಬೇರೆ ಇರುತ್ತೆ. ಸೊ ನನ್ನ 5ನೇ ತಾರೀಕು ಒಳ್ಳೆ, ನನ್ನ ಬರ್ತ್ ಚಾರ್ಟ್ ಪ್ರಕಾರ 5ನೇ ತಾರೀಕು ಇಸ್ ಪರ್ಫೆಕ್ಟ್. ಓಕೆ, ಆದರೆ ನನಗೆ ಬರ್ತ್ ಚಾರ್ಟ್ ದಿವಸ ಬರದೇ ಹೋದರೆ, ಅದು ಟ್ಯೂಸ್ಡೇ ಬಂದರೆ ಪ್ರಿಫರ್ ಮಾಡ್ಬೋದಾ? ಮಾಡಬಾರ್ದು ಸರ್, ಮಾಡಬಾರ್ದು. ಸೊ ನೀವು ಆಲ್ಟರ್ನೇಟ್ ತೊಗೊಳ್ಳಿ ಅಂತ ಹೇಳ್ತಿದ್ದೀರಿ. ಇಂಡಿವಿಜುವಲ್ ಬರ್ತ್ ಚಾರ್ಟಲ್ಲೂ
ಲಕ್ಕಿಯೆಸ್ಟ್ ಡೇ 1, ಲಕ್ಕಿಯೆಸ್ಟ್ ಡೇ 2, ಲಕ್ಕಿಯೆಸ್ಟ್ ಡೇ 3 ಇರುತ್ತೆ. ಮಿನಿಮಮ್ 2 ಆದರೆ ಇದ್ದೇ ಇರುತ್ತೆ. ಲಕ್ಕಿಯೆಸ್ಟ್ ಡೇ 1 ಬಂದು ನಿಮ್ಮದು ಟ್ಯೂಸ್ಡೇ ಆಗಿತ್ತು ಅಂದಾಗ ಯೂಶ್ವಲಿ ನಿಷಿದ್ಧ, ಟ್ಯೂಸ್ಡೇ ಮಾಡಕೂಡ್ದು. ರೀಸನ್ ಏನಂದರೆ ಸಚ್ ಆ್ಯಕ್ಟಿವಿಟಿ ವಿಚ್ ಎಕ್ಸ್ಪೆಕ್ಟೆಡ್ ಟು ಕಟ್ ಆಫ್ ದ ಟ್ಯೂಸ್ಡೇ ಅಟ್ರಿಬ್ಯೂಟ್ಸ್ ಹಾಗಿರುತ್ತೆ. ಹಾಗಾಗಿ ದೋ ಇಟ್ ಈಸ್ ವೆರಿ ಆಸ್ಪೀಸಿಯಸ್ ಲಕ್ಕಿಯೆಸ್ಟ್ ಡೇ ಫಾರ್ ಆ್ಯಸ್ ಪರ್ ಯುವರ್ ಇಂಡಿವಿಜುವಲ್ ಬರ್ತ್ ಚಾರ್ಟ್, ನಾನು ರೆಫರ್ ಮಾಡಿಸಲ್ಲ ಅದನ್ನು, ಬೇಡ ಅಂತೇಳಿ. ಟ್ಯೂಸ್ಡೇನ ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ, ಯಾವ ಪ್ಲಾಟ್ ನೀವು ಸೆಲ್ ಮಾಡಬೇಕಾಗಿದೆನೋ, ಹೋಗ್ತಾ ಇಲ್ಲ, ಮಾರಾಟ ಮಾಡಬೇಕಾಗಿದೆ, ಪಾರ್ಟಿ ಬರ್ತಾ ಇಲ್ಲ, ಏನು ಮಾಡೋದು? ಟ್ಯೂಸ್ಡೇ ದಿನ ಸೆಲ್ ಮೂಮೆಂಟ್ ಶುರು ಮಾಡ್ಕೋಬೇಕು. ಟ್ಯೂಸ್ಡೇ ದಿನ ಮೇ ಬಿ ಕ್ಯಾನ್ವಾಸ್ ಇರ್ಬೋದು, ಆ್ಯಡ್ ಕೊಡೋದಿರ್ಬೋದು. ಎಸ್, ಅದಕ್ಕೆ ಒಂದಿಷ್ಟು ಪರ್ಟಿಕ್ಯುಲರ್ ರೆಮಿಡಿನೂ ಇದೆ. ಹೇಗೆ ಪಾರ್ಟಿ ಬರ್ತಿರ್ತಾರೆ, ಹೋಗ್ತಿದ್ದಾರೆ, ಬಟ್ ಟ್ರಾನ್ಸಾಕ್ಷನ್ ಆಗ್ತಿಲ್ಲ, ಥಾಟ್ ಕನೆಕ್ಟಿವಿಟಿ ಆಗ್ತಾಯಿಲ್ಲ. ಬರ್ತಾರೆ, ನೋಡ್ತಾರೆ, ವಾಪಸ್ ಹೋಗ್ತಾರೆ, ನಿಮ್ಮ ಜೊತೆ ಕನೆಕ್ಟಿವಿಟಿ ಆಗ್ತಾಯಿಲ್ಲ. ಏನು ಮಾಡೋದು? ಮಿನಿಮಮ್ ಅಮೌಂಟು ಆನ್ ಟ್ಯೂಸ್ಡೇ ಆ ಪ್ಲಾಟ್ ಹೆಸರಲ್ಲೇ ಆ ಪಾರ್ಟಿ ಕಡೆಯಿಂದ ಮಿನಿಮಮ್ ಅಮೌಂಟು ನೀವು ತೊಗೊಂಡ್ಬಿಡ್ಬೇಕು. ಒಂದು ಟೋಕನ್ ಅಡ್ವಾನ್ಸ್ ಥರ, ಬಯಾನ ಅಮೌಂಟ್ ಅಂತೀವಿ, ಆ ಥರ ಇರ್ಬೋದು. ಅದು ಅವರು ಮ್ಯಾನಿಪುಲೇಟ್ ಮಾಡಿಸುತ್ತೆ. ಟ್ಯೂಸ್ಡೇ ಆ ಪಾರ್ಟಿಗೆ ಮ್ಯಾನಿಪುಲೇಟ್ ಮಾಡಿಸಿ ಸೋಲ್ಡ್ ಔಟ್ ಆಗುತ್ತೆ. ಅಂದ್ರೇನು? ಟ್ಯೂಸ್ಡೇ ಅಟ್ರಿಬ್ಯೂಟ್ಸ್ ಯೂಶ್ವಲಿ ಕಟ್ ಆಫ್. ಇನ್ಆಸ್ಪೀಸಿಯಸ್ ಆ್ಯಕ್ಟಿವಿಟೀಸ್ ಮಾಡ್ಬೋದು ಹೊರತು ಶುಭ ಕಾರ್ಯಕ್ರಮ ಯಾವುದು ಮಾಡೋಕ್ಕೆ ಪ್ರಿಫರ್ ಮಾಡಲ್ಲ. ಸೊ ನಾವು ಇಲ್ಲಿ ರಿಜಿಸ್ಟ್ರೇಷನ್ಗೆ ಒಂದು ನಾವು ಪ್ಲಾಟ್ ಸೆಲೆಕ್ಟ್ ಮಾಡೋಕ್ಕೆ ಒಂದು ಹೋಮ್ವರ್ಕ್ ಅಂತ ಏನಂತ ಅರ್ಥ ಆಯಿತು. ಈಗ ನಾವು ರಿಜಿಸ್ಟ್ರೇಷನ್ ಮಾಡೋಕ್ಕೆ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ನಾವು ಕನ್ಸಿಡರ್ ಮಾಡಬೇಕು. ಡೇಟು, ಟೈಮು, ಗುಳಿಕ ಕಾಲ, ನಮ್ಮ ಬರ್ತ್ ಚಾರ್ಟ್ ಹೇಗಿದೆಯೋ ಅದೇ ಥರ ಪ್ರಿಫರ್ಡ್. ದಟ್ ಈಸ್ ಯುವರ್ ಸ್ಟ್ರಾಂಗ್ ರೆಕಮೆಂಡೇಶನ್. ಹಾಂ ಸರ್. ಇದಾದಮೇಲೆ ಮನೆ ಕಟ್ಟಿಸ್ಬೇಕು ಅಂತೇಳಿ ನಾವು ಒಂದು ಸರಿ ಡಿಸಿಷನ್ ತೊಗೊಂಡ್ರೆ, ನಾವು ಒಂದು ಸ್ವಲ್ಪ ಯೂಶ್ವಲಿ ಕಾಮನ್ ಆಗಿ ಯಾರು ಮಿಡಲ್ ಕ್ಲಾಸ್ ಅವ್ರು ಹೇಗೆ ಡಿಸಿಷನ್ ತೊಗೊಳ್ತಾರೆ ಅಂದರೆ, ಒಂದು 30% ನಮ್ಮ ಕೈಯಲ್ಲಿ ಇದ್ದು ದುಡ್ಡು ಮಿಕ್ಕಿದ್ದು ಬ್ಯಾಂಕ್ ಲೋನ್ಗೆ ಹೋಗಿ ತೊಗೋಬೇಕು ಅಂತ ಡಿಸೈಡ್ ಆಗ್ತದೆ. ಓಕೆ, ಈ ಸ್ಟೇಜ್ ಆದಮೇಲೆ ನಮಗೆ ನೀವು ಯಾವ ಥರ ಸಹಾಯ ಮಾಡ್ಬೋದು ಸರ್ ಕನ್ಸ್ಟ್ರಕ್ಷನ್ಗೆ? ಆ್ಯಸ್ ವಾಸ್ತು ಆರ್ಕಿಟೆಕ್ಟ್ ನೀವು ನಮಗೆ ಯಾವ ರೀತಿ ಗೈಡೆನ್ಸ್ ಕೊಡ್ಬೋದು ಸರ್? ಆಫ್ಟರ್ ರಿಜಿಸ್ಟ್ರೇಷನ್ ಯು ವಿಲ್ ಗೋ ಫಾರ್ ಕನ್ಸ್ಟ್ರಕ್ಷನ್ ಪ್ಲ್ಯಾನ್. ಹೌದಾ? ಕನ್ಸ್ಟ್ರಕ್ಷನ್ ಪ್ಲ್ಯಾನಲ್ಲಿ ಆ್ಯಸ್ ಪರ್ ಇಂಡಿವಿಜುವಲ್ ಬರ್ತ್ ಚಾರ್ಟ್, ಮತ್ತೆ ಹೇಳ್ತಾ ಇದ್ದೀನಿ ಸರ್, ಬರ್ತ್ ಚಾರ್ಟ್ ಇಲ್ಲದೆ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಇಲ್ಲ. ಬರ್ತ್ ಚಾರ್ಟಲ್ಲಿ ನಮ್ಮ ಮನೆ ಸೈಜು ಡಿಸೈಡ್ ಆಗುತ್ತೆ. ಬರ್ತ್ ಚಾರ್ಟ್ ನಮ್ಮ ಮನೆ ಆಯನ ಡಿಸೈಡ್ ಮಾಡುತ್ತೆ, ನಕ್ಷತ್ರ ಡಿಸೈಡ್ ಮಾಡುತ್ತೆ, ಕರ್ಣ, ಅಂಶ ಇವೆಲ್ಲ ಡಿಸೈಡ್ ಆಗುತ್ತೆ. ನಮ್ಮ ಲೈಫ್ ಮೇಲೆ ನಾವು ಟ್ರಯಲ್ ಮಾಡಿಕೊಂಡು ಆಮೇಲೆ ಸಫರ್ ಆಗೋರು ನಾವೇ. ಹಾಗಾಗಿ ಅವ್ರ ಬರ್ತ್ ಚಾರ್ಟ್ ವಾಟ್ ಇಟ್ ಸೂಟ್ಸ್, ಮೇ ಬಿ ಧ್ವಜಾಯಿ ಬರ್ಬೋದು, ಗಜಾಯಿ ಬರ್ಬೋದು. 30-40 ಸೈಜಲ್ಲಿ ಪ್ಲಾಟಲ್ಲಿ ಬಿಲ್ಟಪ್ ಏರಿಯಾ ಎಷ್ಟು? 25x35 ಇನ್ ಜನರಲ್. ಇದು ಆಡ್ ನಂಬರ್ 2 ತೊಗೊಂಡ್ಬಿಡ್ತಾರೆ. 25 ಆಡ್ ನಂಬರ್, 35 ಆಡ್ ನಂಬರ್. ಅದೇ ಸ್ಟ್ಯಾಂಡರ್ಡ್ ಸೈಜನ್ನು ನನಗೂ ಕೊಡ್ತಾ ಇದ್ದಾರೆ, ನಿಮಗೂ ಕೊಡ್ತಾ ಇದ್ದೀರಿ, ನೀವು ತೊಗೊಳ್ತಾ ಇದ್ದೀರಿ, ಎಲ್ಲರೂ ಅದೇ ಇದೆ. ಅದು ಸ್ಟ್ಯಾಂಡರ್ಡ್ ಸೈಜ್ ಅಲ್ಲ. ಮನೆ ಸ್ಟ್ಯಾಂಡರ್ಡ್ ಸೈಜ್ ಆಯಾ ಇಲ್ಲಿ ಬರುತ್ತೆ, ಬರ್ತ್ ಚಾರ್ಟಲ್ಲಿ ಬರುತ್ತೆ. ವಿಚ್ ಸೂಟ್ಸ್ ಧ್ವಜ ಇರ್ಬೋದು, ಗಜ ಇರ್ಬೋದು, ಸಿಂಹ ಇರ್ಬೋದು, ಆ ಥರ. ಅದಾದಮೇಲೆ ಬಿಲ್ಟಪ್ ಏರಿಯಾನಲ್ಲಿ 16 ಝೋನ್ಸ್ನ ಪ್ರಾಪರಾಗಿ ಇನ್ಸ್ಟಾಲ್ ಮಾಡೋದು. 16 ಝೋನ್ಸ್ ನಾರ್ತ್ ಈಸ್ಟಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ, ನಾರ್ತ್ ಈಸ್ಟ್ ಸಿಟ್ಔಟ್, ಹಾಲ್ ಆರ್ ಪೂಜಾ ರೂಮ್, ಇಷ್ಟು ಮಾತ್ರ ನಾರ್ತ್ ಈಸ್ಟ್ ಝೋನಲ್ಲಿ ಬರಬೇಕು. ಸೌತ್ ಈಸ್ಟಲ್ಲಿ ಬಂದು ಕಿಚನ್, ಸೌತ್ ವೆಸ್ಟಲ್ಲಿ ಬಂದು WC ಆರ್ ಸ್ಟೋರ್ ರೂಮ್, ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್, ಸೌತ್ ವೆಸ್ಟಲ್ಲಿ ಕಿಡ್ಸ್ ಸ್ಟಡಿ ರೂಮ್, ಎಕ್ಸಾಕ್ಟ್ ಮಿಡ್ ವೆಸ್ಟಲ್ಲಿ ವಾಶ್ರೂಮ್ ಇರ್ಬೋದು, ಅಗೇನ್ ಸ್ಟೋರ್ ರೂಮ್ ಕೊಡ್ಬೋದು, ಅವ್ರು ಸ್ಟೇರ್ ಕೇಸ್ನೂ ಕೊಡ್ಬೋದು ಸರ್. ಅಲ್ಲಿ ಹೊರತು ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇರ್ ಕೇಸ್ ಬರ್ಕೊಡೋದು, ಬ್ರಹ್ಮಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ವಾಟರ್ ಎಲಿಮೆಂಟ್ ಬರ್ಕೊಡೋದು. ರೀಸನ್ ಏನು ಅಂದರೆ, ವಾಸ್ತು ಪುರುಷನ ಸ್ಪೈನ್ ಅದು, ಬೆನ್ನೆಲುಬು. ನಾರ್ತ್ ಈಸ್ಟ್ ಟು ಒಂದು ಡೈಗ್ನಲ್ ಹಾಕ್ಕೊಂಡ್ರೆ, ನಾರ್ತ್ ಈಸ್ಟ್ ಕಾರ್ನರ್ ಟು ಸೌತ್ ವೆಸ್ಟ್ ಕಾರ್ನರ್ವರೆಗೂ ಒಂದು ಡೈಗ್ನಲ್ ಹಾಕ್ಕೊಂಡ್ರೆ ವಾಸ್ತು ಪುರುಷನ ಬೆನ್ನು ಹುರಿ ಅಂತೀವದು. ಅಲ್ಲೇನಾದರೂ ವಾಟರ್ ಎಲಿಮೆಂಟ್ ಬಂತು, ಸ್ಟೇರ್ ಕೇಸ್ ಬಂತು, ಮನೆ ಯಜಮಾನನ ಸ್ಪೈನ್ ಇಂಜ್ಯೂರ್ ಆಗುತ್ತೆ, ಸ್ಪೈನ್ ಸರ್ಜರಿ ಆಗುತ್ತೆ, ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ನೆಕ್ಸ್ಟ್ ಝೋನ್ ಬಂದು ನಾರ್ತ್ ವೆಸ್ಟ್, ಅದು ಆ್ಯಸ್ ಎ ಗೆಸ್ಟ್ ರೂಮ್ ಅಂತ ಯೂಸ್ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ 4 ಕಾರ್ನರಲ್ಲಿ ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್ 4 ಕಾರ್ನರಲ್ಲಿ ಯಾವುದೇ ಕಾರಣಕ್ಕೂ WC ಇರಕೂಡ್ದು, ಸ್ಟೇರ್ಸ್ ಇರಕೂಡ್ದು.
ಇದು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು. ನಾರ್ತ್ ಝೋನ್ ಬಂದು ಕುಬೇರಿಸ್ತಾನ್ ಅದು. ಸೊ ನಾರ್ತ್ ಓಪನಿಂಗ್ ಈಸ್ ಸಿಂಹದ್ವಾರ ನಾರ್ತ್ ಬಂದು ಸೂಪರ್. ನಾರ್ತ್ ಈಸ್ಟಲ್ಲಿ ಇತ್ತೀಚಿನ ದಿನ ನಾರ್ತ್ ಈಸ್ಟಲ್ಲಿ ಸಿಂಹದ್ವಾರ ಕೊಡೋ ಪದ್ಧತಿ ನಾಟ್ ಮೋರ್ ದೆನ್ 30 years. ಇದು ಏನಕ್ಕೆ ರೂಢಿ ಬಂತು ನನಗೂ ಎಕ್ಸಾಕ್ಟ್ ರೀಸನ್ ಸಿಗ್ತಾ ಇಲ್ಲ. ಮೇ ಬಿ 30-40 ಪ್ಲಾಟ್ ಕಾನ್ಸೆಪ್ಟ್ ಏನು ಬಂತಲ್ಲ ಸರ್, ಪ್ಲಾಟ್ ಸೈಜ್ ಕಡಿಮೆ ಆಗ್ತಾ ಬಂತು. ಎಕ್ಸಾಕ್ಟ್ ಈಸ್ಟಲ್ಲಿ ಮೇನ್ ಎಂಟ್ರೆನ್ಸ್ ಸಿಂಹದ್ವಾರ ಕೊಡೋದ್ರಿಂದ ಹಾಲ್ ಚಿಕ್ಕದು ಅನ್ಸ್ಬೋದು ಅವರಿಗೆ. ಹಾಗಾಗಿ ಸಿಂಹದ್ವಾರ ತಂದು ನಾರ್ತ್ ಈಸ್ಟಲ್ಲಿ ಸೆಟಲ್ ಮಾಡಿದರು ಅವರು. ಬಟ್ ಎಕ್ಸಾಕ್ಟಾಗಿ ಅರಮನೆಗಳೆಲ್ಲ ನಾವು ಅಬ್ಸರ್ವ್ ಮಾಡಿದರೆ ಸರ್, ಈಸ್ಟ್ ಎಕ್ಸಾಕ್ಟ್ ಮಿಡ್ ಈಸ್ಟ್ ಸಿಂಹದ್ವಾರ ಇದೆ ಅರಮನೆಗಳೆಲ್ಲನೂ. ದೇ ಪವರ್ ಸೆಂಟರ್ಡ್. ಅವ್ರು ಸುಮ್ಮನೆ 200-300 ವರ್ಷ ರೂಲ್ ಮಾಡಿಲ್ಲ ಸರ್. 200 ವರ್ಷ ಒಂದು ಮನೆ, ಒಂದು ಸಂತತಿ, ಒಂದು ರಾಜವಂಶ 200 ವರ್ಷಗಳು, ಕೆಲವಂತೂ 600 ವರ್ಷವರೆಗೂ ರೂಲ್ ಮಾಡಿರೋ ರಾಷ್ಟ್ರಕೂಟರು ಇದೆ. ಪವರ್ ಸೆಂಟ್ರ್ 600 ವರ್ಷ ಹಿಡಿದಿಟ್ಕೊಳ್ಬೇಕಂದ್ರೆ ಸಣ್ಣ ವಿಷಯ ಇಲ್ಲ. ಕರೆಕ್ಟ್. ಅವ್ರ ಕೋಟೆ ಹೆಬ್ಬಾಗಿಲು ಸೆಂಟ್ರ್ ಆಫ್ ದ ಈಸ್ಟಲ್ಲಿ ಇರ್ತಿತ್ತು, ಮಿಡ್ ಈಸ್ಟ್. ಹಾಗೆ ಸರ್. ಸೊ ಒಂದು ಮನೆ ಕನ್ಸ್ಟ್ರಕ್ಷನ್ ಪ್ಲಾನ್ ಇನ್ಸ್ಟಾಲ್ ಮಾಡಬೇಕಾದ್ರೆ 16 zones ಆ್ಯಸ್ ಪರ್ ಎಕ್ಸಾಕ್ಟ್ ಲೊಕೇಶನ್ ಕೊಡೋದು ಇಂಪಾರ್ಟೆಂಟ್. 16 zones. ಬರ್ತ್ ಚಾರ್ಟ್ ಪ್ರಕಾರ ನಾವು ವಾಸ್ತು ಆರ್ಕಿಟೆಕ್ಟ್ ಡಿಸೈನ್ ಮಾಡಿಸ್ಕೋಬೇಕು. ವಾಸ್ತು ಪ್ಲಾನ್ ಯಾರು ಕೊಡ್ಬೇಕು ಸರ್ ಯೂಶಲಿ? ಅಲ್ಲ, ನಮಗೆ ನೀವು ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ನೀವು ಹೇಳಿದಾಗೇ ಇಟ್ ಶುಡ್ ಬಿ ಗಿವನ್ ಬೈ ಅ ಕನ್ಸಲ್ಟೆಂಟ್ ಯಾರಿಗೆ ನಾಲೆಡ್ಜ್ ಇದೆ. ವಾಸ್ತು ನಾಲೆಜ್, ಆಸ್ಟ್ರಾಲಜಿ ನಾಲೆಜ್, ನ್ಯೂಮರಾಲಜಿ ನಾಲೆಜ್ 3 ಇದ್ದವರೇ ಕೊಡಬೇಕು. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಸರ್ ನಾವು ಮನೆ ಕಟ್ಟಬೇಕು ಅನ್ನೋ ಉದ್ದೇಶ ಶುರು ಮಾಡಿದಾಗ ಬರ್ತ್ ಚಾರ್ಟ್ ಮುಂದೆಗಡೆ ಇಟ್ಕೊಂಡೆ ಮುಂದೆ ಹೋಗಬೇಕು. ಅದ್ರ ಪ್ರಕಾರನೇ ಈ 16 zonesನ ಪ್ಲ್ಯಾನ್ ಮಾಡ್ಕೋಬೇಕು. ಈ ಪ್ಲ್ಯಾನ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಬರ್ತ್ ಚಾರ್ಟು ಎಲ್ಲ ಬರ್ತ್ ಚಾರ್ಟ್ಸ್ ಆರ್ ಡಿಫರೆಂಟ್. ಓಕೆ ಸರ್, ಈಗ ನಾವು ಮನೆ ಸೆಲೆಕ್ಟ್ ಕಟ್ಟಬೇಕು ಅಂತ ಡಿಸಿಷನ್ ತೊಗೊಂಡಾಗಿ ಆಯಿತು, ಸೈಟು ಆಯಿತು, ನಾವು ವಾಸ್ತು ಆರ್ಕಿಟೆಕ್ಟ್ ಹತ್ರ ವಿ ಹ್ಯಾವ್ ಟೇಕನ್ ಹೈಪೋಥೆಟಿಕಲ್ ಕ್ವಶನ್ ಅಷ್ಟೇ ಸರ್. ಇದು ಡಿಸೈನ್ ಎಲ್ಲ ರೆಡಿ. ಶುಡ್ ಯು ಆಲ್ಸೋ ಕನ್ಸಿಡರ್ ನಂಬರ್ ಆಫ್ ಡೋರ್ಸ್, ನಂಬರ್ ಆಫ್ ವಿಂಡೋಸ್ ಮನೆಗೆ ಎಷ್ಟು ಬರಬೇಕು ಅಂತ. ಈಗ ನಾನು 3 bedroom ಹೌಸ್ ಮಾಡಬೇಕು ಅಂತ ಇರ್ತೀನಿ. ಕೆಲವರು ಅಡ್ವೈಸ್ ಮಾಡ್ತಾರೆ ಮನೆಗೆ 5 ಬಾಗಿಲು 6 ಬಾಗಿಲು 7 ಬಾಗಿಲು ಸ್ಟ್ರೇಟಾಗಿ ಇರಬಾರ್ದು. ಆಮೇಲೆ ಈ ಬೆಡ್ರೂಮ್ ಎಂಟ್ರಿ ಡೋರ್ಗೆ ಅದೇ ಎಕ್ಸಾಕ್ಟಾಗಿ ಇನ್ನೊಂದು ವಿಂಡೋ ಇರಬಾರ್ದು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಅಡ್ವೈಸ್ ಮಾಡಿ ಸರ್, ಹೇಗೆ? ನಂಬರ್ ಆಫ್ ಡೋರ್ಸ್ ಬಂದು ಈವನ್ ನಂಬರೇ ಆಗಿರಬೇಕು, ಆಡ್ ನಂಬರ್ ಇರ್ಕೊಡೋದು. ಈವನ್ ನಂಬರ್ ಅಂತೆ ಅಂದಾಗ 2, 4, 6, 8, 10 ಅಲ್ಲ. ಮತ್ತು ಈವನ್ ನಂಬರ್ ವಿಚ್ ಶುಡ್ ನಾಟ್ ಬಿ ಎಂಡ್ ವಿತ್ 0. 12 ಓಕೆ, 14 ಓಕೆ, 16 ಓಕೆ, 18 ಓಕೆ, ನಾಟ್ 20. ಹೀಗೆ. ವಾಟ್ ಅಬೌಟ್ ವಿಂಡೋಸ್ ಸರ್? ವಿಂಡೋಸ್ ಯೂಶ್ವಲಿ ಸರ್ ವೆಂಟಿಲೇಷನ್ ಪರ್ಪಸ್. ಏನಕ್ಕಂದರೆ ಪ್ರವೇಶ ದ್ವಾರ ಅಂತೂ ಅಲ್ಲದು, ಹಾಗಾಗಿ ಮ್ಯಾಂಡೇಟ್ರಿ ಅಲ್ಲದು. ಈಸ್ಟಲ್ಲಿ ಒಂದು ಡೋರ್ ಇದ್ದಾಗ ಈಸ್ಟ್ ಡೋರಿಗೆ ಅಭಿಮುಖವಾಗಿ ವೆಸ್ಟಲ್ಲಿ ಒಂದು ಡೋರ್ ಕೊಡಬೇಕು ಸರ್. ಓಪನಿಂಗ್ ದ ಫ್ಲೋ ಆಫ್ ಎನರ್ಜಿ, ಲೈಟ್, ಏರ್ ವಿಚ್ ಎಂಟರ್ಸ್ ಫ್ರಮ್ ಈಸ್ಟ್, ಲೆಟ್ ಇಟ್ ಗೋ ಫ್ರೀಲಿ, ಲೆಟ್ ಇಟ್ ಎಕ್ಸಿಟ್ ಫ್ರೀಲಿ ಔಟ್ ಫ್ರಮ್ ದ ವೆಸ್ಟ್. ಸೇಮ್ ಪ್ರಿನ್ಸಿಪಲ್ಲು ನಾರ್ತ್ ಟು ಸೌತ್ಗೂ ಅಪ್ಲೈ ಆಗುತ್ತೆ. ನಾರ್ತಲ್ಲಿ ಒಂದು ಮೇನ್ ಎಂಟ್ರೆನ್ಸ್ ಸಿಂಹದ್ವಾರ ಇದ್ದಾಗ ದ ಲೈಟ್, ಏರ್, ಎನರ್ಜಿ ವಿಚ್ ಗೆಟ್ ಇನ್ ಟು ದ ಹೌಸ್ ಫ್ರಮ್ ದ ನಾರ್ತ್, ಲೆಟ್ ಇಟ್ ಎಕ್ಸಿಟ್ ಫ್ರಮ್ ದ ಸೌತ್. ನಾರ್ತಲ್ಲಿ ಆಗಿರೋ ಎನರ್ಜಿ ಸೌತಲ್ಲಿ ಎಕ್ಸಿಟ್ ಆಗಬೇಕು. ಬಟ್ ಆಸ್ಪೀಸಸ್ ಡಿವಿಷನ್ ಈಸ್ ಮ್ಯಾಂಡೇಟ್ರಿ. ನಾರ್ತಲ್ಲಿ 9 divisions ಮಾಡಿಕೊಂಡು ನಾರ್ತ್ ಈಸ್ಟ್ 1 division ಬಿಟ್ಕೊಂಡು 2, 3, 4, 5 ಈಸ್ ಆಸ್ಪೀಸಸ್. ಹಾಗೆ ಸೌತಲ್ಲೂ ಸೌತ್ ವಾಲಲ್ಲಿ 9 divisions ಮಾಡಿಕೊಂಡು ಸೌತ್ ಈಸ್ಟಲ್ಲಿ 1 first division ಬಿಟ್ಕೊಂಡು 2, 3, 4 ಓನ್ಲಿ ಆಸ್ಪೀಸಸ್, ನಾಟ್ 5th and 5+ divisions. ಅನ್ನೋದೊಂದು ಕ್ವಶನ್ ಈಗಲೇ ಆನ್ಸರ್ ಮಾಡಿದ್ರಿ ನೀವು. ಅಂದರೆ ನಾನು ಅಂದ್ಕೊಂಡೆ ನಾರ್ತ್ ಎಂಟ್ರಿ ಇದ್ದರೆ ಸೌತ್ಗೆ ಎಕ್ಸಿಟ್, ಅಂದರೆ ನ್ಯಾಚುರಲ್ ಏರು, ಲೈಟು, ಎನರ್ಜಿ ಆಗಿ ಬಂದು ಆಗ ಹೋಗಲಿಕ್ಕೆ ಇರಬೇಕು ಅಂತ. ಇನ್ ನಾಟ್ ಬಿ 90 degree ಅಲ್ವಾ ಸರ್? ಈ ಝೋನ್ ಪ್ರಕಾರ ನೀವು ಹೇಳಿದಾಗೆ ಹೀಗಿರ್ಬೋದು. ಮೇ ಬಿ ಹಾಲ್ ಎಂಟರ್ ಆಗ್ತೀರಿ, ನಾರ್ತಿಂದ ಹಾಲಿಗೆ ಎಂಟರ್ ಆಗ್ತೀರಿ, ಆಮೇಲೆ ಒಂದು ವಾಲ್ TV ಎಲ್ಲ ಇಟ್ಕೊಂಡಿರ್ತೀರಿ, ಅದು ಹಿಂದೆ ಬೆಡ್ರೂಮ್ ಇರುತ್ತೆ, ಆ ಕಡೆ ಒಂದು ಕಡೆ ಒಂದು ಎಕ್ಸಿಟ್ ಬಾಲ್ಕನಿ ಡೋರ್ ಏನಾದರೂ ಇರಲೇಬೇಕು. ಸೊ ದಟ್ ಈಸ್ ವಾಟ್ ದ ಪ್ರಿನ್ಸಿಪಲ್ ಸೇಸ್. ಸರ್, ಈಗ ವಾಸ್ತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಟೀರಿಯರ್ಸ್ ಹೌ ಮಚ್ ಇಟ್ ಮ್ಯಾಟರ್ಸ್? ನನ್ನ ಪಾಯಿಂಟ್ ಆಫ್ ವ್ಯೂ ಇಂಟೀರಿಯರ್ಸ್ ಅಂದರೆ
ವಾಲ್ ಕ್ಲಾಕಿಂದ ಹಿಡಿದು ಯು ಪಿ ಎಸ್ಸು, ಸಿಲಿಂಡರ್ ಪ್ಲೇಸ್ಮೆಂಟು, ಟಿ ವಿ, ಫ್ರಿಡ್ಜು, ಓವನ್ನು, ವಾಷಿಂಗ್ ಮಷಿನ್ಸು, ಈವನ್ ಸೋಫಾ ಸೆಟ್ ಇದಾದ್ರೂ ಕನ್ಸಿಡರ್ ಮಾಡಿದ್ರೆ ಹೌ ಡು ಯು ಮೇಕ್ ಅಸ್ ಅಂಡರ್ಸ್ಟ್ಯಾಂಡ್? Individual things element also must be taken into consideration. At the same time, facing towards positive direction, negative direction, that impacts. ಟಿ ವಿ ಇದೆ ಸರ್, ಟಿ ವಿನ ತಂದು ಸೌತ್ ವಾಲಲ್ಲೇ ಹಾಕ್ಕೊಡೋದು. ರೀಸನ್ ಏನಂದರೆ ಸೌತ್ ಡೈರೆಕ್ಷನ್ ಈಸ್ ದ ಡೈರೆಕ್ಷನ್ ಆಫ್ ಪಿತೃಸ್ಥಾನ್. ನಮ್ಮ ಪೂರ್ವಜರು ಯಾರು ಸರಿ ಹೋಗಿದ್ದಾರೋ ಆ್ಯನ್ಸಿಸ್ಟರ್ಸ್ ಫೋಟೋ ಹಾಕೋ ಸ್ಥಳ ಅದು. ಅಲ್ಲಿನಾದರೂ ಟಿ ವಿ ಹಾಕ್ಕೊಂಡ್ರೆ ದಿನದ 6-7 ತಾಸು ವಿ ಸಿಟ್ಟಿಂಗ್ ಫೇಸಿಂಗ್ ಟುವರ್ಡ್ಸ್ ಸೌತ್. ವಾಟ್ ಕೈಂಡ್ ಆಫ್ ಎನರ್ಜಿ ವಿ ಆರ್ ಟ್ರೈಂಗ್ ಟು ಅಟ್ರ್ಯಾಕ್ಟ್. ಹಾಗಾಗಿ ಸೋಷಲ್ ಕನೆಕ್ಟಿವಿಟಿ, ಎಂಟರ್ಟೈನ್ಮೆಂಟ್ ಇಲ್ಲಿ ಈಸ್ಟ್ ಝೋನಲ್ಲಿ. ಸೊ ಬೆಟರ್ ಲೊಕೇಶನ್ ಫಾರ್ ಟಿ ವಿ ಈಸ್ ಈಸ್ಟ್ ವಾಲ್. ಸೆಕೆಂಡ್ ಒನ್ ಆಫ್ ಕೋರ್ಸ್ ನಾರ್ತ್ ವಾಲ್. ಆಮೇಲೆ ಫ್ರಿಡ್ಜ್ ಅಂದಾಗ ಇಟ್ಸ್ ಎ ಎಲಿಮೆಂಟ್ ಆಫ್ ವಾಟರ್, ಹೌದಾ? ಹಾಗನ್ಕೊಂಡು ನಾರ್ತ್ ಈಸ್ಟಲ್ಲಿ ಲೊಕೇಟ್ ಮಾಡೋಂಗಿಲ್ಲ. ಓವರ್ ಆಲ್ ನಾರ್ತ್ ಈಸ್ಟ್ ಎಂಟಿ ಆ್ಯಂಡ್ ಇಟ್ ಮಸ್ಟ್ ಬಿ ಎಂಟಿ. ಬ್ಲಾಕೇಜ್ ಇರ್ಕೊಡ್ದು, ಸ್ಟಾಪೇಜ್ ಇರ್ಕೊಡ್ದು. ಹಾಗಾಗಿ ಮಿಡಲ್ ಈಸ್ಟಲ್ಲಿ ಬೇಕಾದರೆ ಫ್ರಿಜ್ಜನ್ನು ಕೊಡ್ಬೋದು. ಇನ್ನು ವಾಷಿಂಗ್ ಮಷಿನ್, ಅದರ ನೇಚರ್ ಆಫ್ ವಾಷಿಂಗ್ ಮಷಿನ್ ಹೇಗಿದೆ? ಚರ್ನಿಂಗ್ ಇದೆ, ಮೂಮೆಂಟಮ್ ಇದೆ, ಹೌದಾ? ಹಾಗಾಗಿ ಈಸ್ಟ್ ಸೌತ್ ಈಸ್ಟಲ್ಲಿ ವಾಷಿಂಗ್ ಮಷಿನ್ನ ಕೊಡ್ಬೋದು. ಸಿಲಿಂಡರ್ ಇಟ್ಸ್ ಎಲಿಮೆಂಟ್ ಆಫ್ ಫೈರ್, ಸೌತ್ ಈಸ್ಟ್. ಹೊರಗಡೆ ಆದ್ರೂ ಬೆಟರ್ ಸೌತ್ ಈಸ್ಟ್. ಯು ಪಿ ಎಸ್ ಇರಲಿ, ಆಮೇಲೆ ಇನ್ವರ್ಟರ್ ಇರಲಿ, ಫೈರ್ ಎಲಿಮೆಂಟ್ ಇಂಡಿಕೇಟ್ ಮಾಡೋದು ಫೈರ್ ಎಲಿಮೆಂಟ್. ಸೊ ಹಾಗಾಗಿ ಸೌತ್ ಈಸ್ಟ್ ಈಸ್ ದ ಬೆಸ್ಟ್ ಲೊಕೇಶನ್. ಸೊ ದೇವ್ರ ಫೋಟೋಗಳಿಗೆ ಕೆಲವು ಪೂಜೆ ಮಾಡೋಂಥದ್ದು, ಪೂಜೆ ಮನೆಯಲ್ಲಿ ರೂಮಲ್ಲಿ ಪೂಜೆ ಮಾಡೋಂಥ ಫೋಟೋಗಳಾಯಿತು, ವಿಗ್ರಹಗಳು ಇಡ್ತೀವಿ. ಕೆಲವೊಂದು ವಾಲ್ಗೆ ಹಾಕೋಂಥ ಫೋಟೋಗಳಿದ್ದಾವೆ ಸರ್. ಅಂದರೆ ಈಗ ಗೋವಿಂದ ಕಲ್ಯಾಣ ಹಾಕೋಂಥ ಫೋಟೋ, ಆಮೇಲೆ ಲಕ್ಷ್ಮೀ ದೇವ್ರದ್ದು, ಗಣಪಂತ ಫೋಟೋ, ದೊಡ್ಡದು ತಂದು ಹಾಕ್ತೀವಲ್ಲ ಸರ್. ಇದನ್ನೆಲ್ಲ ಯಾವ ಪ್ರಿಫರಬಲ್ ವಾಲ್ಗೆ ಹಾಕಬೇಕು ಅಂತ? ದೇವ್ರ ಫೋಟೋ ಮಾತ್ರ. ಹೌದು ಸರ್. ಅಲ್ಲೊಂದು ನಮ್ಮ ಪರ್ಪಸ್ ಇದೆ ಸರ್. ನಾವು ಪ್ರೇ ಮಾಡ್ತೀವಿ, ನಾವು ವಿ ವಿಲ್ ಡ್ರೀಮ್. ನಮ್ಮ ಡ್ರೀಮ್ ಏನಂತಿರಬೇಕು? ಪರ್ಪಸ್, ಸಂಕಲ್ಪ ಈಡೇರಲಿ ಅಂತ ಡ್ರೀಮ್ ಇರುತ್ತೆ, ಪ್ರೇಯರ್ ಇರುತ್ತೆ. ಸೊ ಫಸ್ಟು ವಾಲ್ ಬಂದು ಈಸ್ಟ್. ನೀವು ಹಳೆಯ ಟೆಂಪಲ್ಸ್ ಎಲ್ಲ ನೋಡ್ರಿ, ಯೂಶ್ವಲಿ ದೋಸ್ ಟೆಂಪಲ್ಸ್ ಆರ್ ಐದರ್ ಫೇಸಿಂಗ್ ಟುವರ್ಡ್ಸ್ ಈಸ್ಟ್ ಆರ್ ವೆಸ್ಟ್, ಎರಡು ಮಾತ್ರನೇ ಇದೆ. ಎಕ್ಸೆಪ್ಟ್ ಒಂದು ದಕ್ಷಿಣಾಮೂರ್ತಿ, ಆಮೇಲೆ ಶ್ರೀ ಆಂಜನೇಯ, ಅವರಿಬ್ಬರು ಮಾತ್ರನೇ ಸೌತ್ ಫೇಸಿಂಗ್. ಅಷ್ಟು ಬಿಟ್ಟರೆ ಯಾವ ಟೆಂಪಲ್ಸ್ನು ನಾರ್ತ್ ಫೇಸಿಂಗ್ ಆಗಲಿ ಸೌತ್ ಫೇಸಿಂಗ್ ಇಲ್ಲೇ ಇಲ್ಲ. ವೆಸ್ಟ್ ಫೇಸಿಂಗ್ ಏನಕ್ಕೆ ಅಂದರೆ, ವೆಸ್ಟ್ ಡೈರೆಕ್ಷನ್ ಈಸ್ ದ ಡೈರೆಕ್ಷನ್ ಆಫ್ ಕಲ್ಪವೃಕ್ಷ ಕಾಮಧೇನು. ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳೋದಾದರೆ ಸರ್, ನನಗೆ ಒಂದು ದೊಡ್ಡ ಮನೆ, ಸ್ವಂತ ಮನೆ ಕಟ್ಕೋಬೇಕಂತ ಆಸೆ ಇದೆ. ಐ ವಿಲ್ ಗೆಟ್ ಎ ಪ್ರಿಂಟ್ಔಟ್ ಆಫ್ ಕಲರ್ ಪ್ರಿಂಟ್ಔಟ್ ಆಫ್ ಅವರ್ ಹೋಮ್ ಆ್ಯಂಡ್ ಐ ವಿಲ್ ಪೇಸ್ಟ್ ಇನ್ ವೆಸ್ಟ್ ವಾಲ್. ವಿತಿನ್ 6 months ಮೈ ಡ್ರೀಮ್ ವಿಲ್ ಗೆಟ್ ಇನ್ ಕಮ್ ಟ್ರೂ. ರೀಸನ್ ಏನಂದರೆ, ವೆಸ್ಟ್ ಡೈರೆಕ್ಷನ್ ಬಂದೇ ಕಾಮಧೇನು, ಕಲ್ಪವೃಕ್ಷ ಕಾಮಧೇನು. ನಮ್ಮ ಡಿಸೈರ್ಸ್, ನಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದೇ ಅದ್ರ ಕೆಲಸ. ವೆಸ್ಟ್ ಡೈರೆಕ್ಷನ್. ಈಸ್ಟ್ ಡೈರೆಕ್ಷನ್ ಇಟ್ ವಿಲ್ ಗಿವ್ಸ್ ದ ಕನೆಕ್ಟಿವಿಟಿ. ಸಂಕಲ್ಪ ಮಾಡ್ತೀವಿ, ಪ್ರೇ ಮಾಡ್ತೀವಿ. ಒಂದು ಟೆಂಪಲ್ ಈಸ್ಟ್ ಫೇಸಿಂಗ್ ಇದೆ ಅಂದರೆ ನಾವು ಈಸ್ಟ್ ಫೇಸಿಂಗ್ ಇದ್ದೀವಿ, ಟೆಂಪಲ್ ವೆಸ್ಟ್ ಫೇಸಿಂಗ್ ಇದೆ, ಅಭಿಮುಖ. ಅರ್ಥ ಆಯ್ತು. ಹಾಂ, ನಾವು ಈಸ್ಟ್ ಕಡೆ ತಿರುಗಿಬಿಟ್ಟು ಮಾಡ್ತೀವಿ, ದೇವರು ವೆಸ್ಟ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಅಂದರೆ ವಿ ಆರ್ ಕನೆಕ್ಟಿಂಗ್, ಗೆಟಿಂಗ್ ಸಿಂಕ್ ಇನ್ ಟು ದ ನೇಚರ್ ಆಲ್ಸೋ. ನೇಚರ್ ಜೊತೆ ಸಿಂಕ್ ಆಗ್ತಾ ಇದ್ದೀವಿ. ಈಸ್ಟ್ ಡೈರೆಕ್ಷನ್ದು ಆಟ್ರಿಬ್ಯೂಟ್ಸ್, ಅದ್ರ ಫಂಕ್ಷನಿಂಗ್ ಏನು? ವಾಟ್ ಯು ಪ್ರೇ, ವಾಟ್ ಯು ಟೇಕ್ ಸಂಕಲ್ಪ, ಇಟ್ ಕನೆಕ್ಟ್ಸ್. ಬಟ್ ನನ್ನ ಪಾಯಿಂಟ್ ಅಂದರೆ ಸರ್, ದೇವಸ್ಥಾನ ಅಂತ ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ. ಓಕೆ, ಇದು ಯಾವುದು ಗಿಫ್ಟ್ ಕೊಟ್ಟಿರ್ತಾರೆ ದೇವ್ರ ಫೋಟೋ, ಅದನ್ನು ವಾಲ್ ಮಾಡ್ತಾರೆ, ಪೂಜೆ ಮಾಡೋಕ್ಕಲ್ಲ ಸರ್. ಸೊ ಆ ಥರ ಫೋಟೋಗಳನ್ನ ಇನ್ನು ಸ್ಪೆಸಿಫಿಕ್ ಜಾಗಗಳು ಆಗಬೇಕಾ ಗೋಡೆಗೆ? ಫೇಸಿಂಗ್ ಟುವರ್ಡ್ಸ್ ಈಸ್ಟ್ ಆರ್ ವೆಸ್ಟ್? ಓನ್ಲಿ ಟು. ಹಾಂ, ಸೌತ್ ವಾಲ್ ಇಸ್ ಓನ್ಲಿ ಫಾರ್ ಆನ್ಸಿಸ್ಟರ್ಸ್ಗೆ. ಸುಸೈಡ್ ಅಟೆಂಪ್ಟ್ಸ್ ಆಯಿತು ರೀಸೆಂಟ್. ಒನ್ ಆಫ್ ಮೈ ಕ್ಲೈಂಟ್ ತುಂಬ ಟ್ರಿಮ್ಮಾಗಿ, ನೀಟಾಗಿ, ಹ್ಯಾಂಡ್ಸಮಾಗಿ, ರೆಡಿಯಾಗಿ ಒಂದು ಫೋಟೋ ತೊಗೊಂಡು, ಅದೇ ಫೋಟೋ ತಂದು ಮನೆಯಲ್ಲಿ ಸೌತ್ ವಾಲ್ಗೆ ಫಿಕ್ಸ್ ಮಾಡಿಕೊಂಡು, ಡಿಫ್ರೆಂಟ್ ಸ್ಟೈಲಿಶಲ್ಲಿ ಒಂದು ಬೈಕ್ ಮೇಲೆ, ಒಂದು ಕಾರಲ್ಲಿ ಕೂತ್ಕೊಂಡು ಫೋಟೋಸ್ ಎಲ್ಲ ವಿತಿನ್ 6 months ಅಟೆಂಪ್ಟ್ ಆಗಿದೆ.
ಓ, ಫೋಟೋ ಅಲ್ಲಿ ಹ್ಯಾಂಗ್ ಮಾಡೋದೇ ಒಂದು ಎನರ್ಜಿ ಡೈರೆಕ್ಷನ್ ಆಯಿತು. ಅದು ಮ್ಯಾನಿಪುಲೇಟ್ ಮಾಡಿಸುತ್ತೆ ಸರ್. ಫೋಟೋ ಯಾವುದು ಸೌತ್ ಡೈರೆಕ್ಷನ್ ಈಸ್ ದ ಲೊಕೇಶನ್ ಫಾರ್ ಆ್ಯನ್ಸಿಸ್ಟರ್ಸ್. ಅವ್ರ ಜಾಗದಲ್ಲಿ ಅವ್ರ ಸ್ಥಾನನ ನಾನು ಹೋಗಿ ಅಕ್ಯುಪೈ ಮಾಡ್ಕೊಂಡು ಕೂಡೋದೇನು, ಅದು ಮ್ಯಾನಿಪುಲೇಟ್ ಮಾಡಿಸುತ್ತೆ. ಕಪಲ್ಸ್ ಯಾರಿಗೆ ಕನ್ಸೀವ್ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಲೆಟ್ ದೆಮ್ ಪೇಸ್ಟ್ ಕಿಡ್ಸ್ ಫೋಟೋ ಇನ್ ವೆಸ್ಟ್ ಡೈರೆಕ್ಷನ್. ನನಗೊಂದು ಡೀಟೇಲ್ಡ್ ಕ್ವಶನ್ ಇದೆ ಇದ್ರ ಬಗ್ಗೆ. ಈಗ ವಾಸ್ತು ಯಾವ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ? ಮದುವೆ ಆದ ನಂತರ ಮಕ್ಕಳಾಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಇದು ಬಾಡಿಗೆ ಮನೆಗೆ, ಸ್ವಂತ ಮನೆಗೆ ಆಗಂಥ ಇಂಪ್ಯಾಕ್ಟ್ಗಳು, ಇದಕ್ಕೆ ರೆಮಿಡಿಗಳು ಏನೇನಿದೆ ಸರ್? ಫಸ್ಟ್ ಬ್ಯಾಚುಲರ್ಸ್ ಮಾತಾಡೋಣ ಸರ್. ಹೂ ಆರ್ ಎಕ್ಸ್ಪೆಕ್ಟಿಂಗ್ ಟು ಗೆಟ್ ಮ್ಯಾರಿಡ್, ಹೌದಾ? ಅವರಿಗೆ ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟಲ್ಲಿ ಬೆಡ್ರೂಮ್ ಕೊಡಕೂಡದು. ನಾರ್ತ್ ಈಸ್ಟ್ ಈಸ್ ದ ಝೋನ್ ಆಫ್ ಮ್ಯಾಗ್ನೆಟಿಕ್, ಝೋನ್ ಆಫ್ ವಾಟರ್ ಎಲಿಮೆಂಟ್. ಯಾವುದೇ ಕಾರಣಕ್ಕೂ ಒಂದು ವೇಳೆ ನಮ್ಮ ಮನೆ ಹೆಣ್ಮಕ್ಳಿಗೆ ಮದುವೆ ನೋಡ್ತಾ ಇದ್ವಿ ಅಂದಾಗ ಯಾವುದೇ ಕಾರಣಕ್ಕೂ ಅವರು ಈ ಮನೆ ಬಿಟ್ಟು ಹೋಗಲ್ಲ. ಬಿಕಾಸ್ ಶಿ ಈಸ್ ಸ್ಲೀಪಿಂಗ್ ಇನ್ ನಾರ್ತ್ ಈಸ್ಟ್ ಝೋನ್ ಆಫ್ ಮ್ಯಾಗ್ನೆಟ್. ಎಟ್ ದ ಸೇಮ್ ಟೈಮ್ ಸೌತ್ ವೆಸ್ಟಲ್ಲೂ ಬ್ಯಾಚುಲರ್ ಹೆಣ್ಮಗಳಿಗೆ ಬೆಡ್ರೂಮ್ ಕೊಡಕೂಡ್ದು. ರೀಸನ್ ಏನು ಅಂದರೆ ಅರ್ತ್ ಎಲಿಮೆಂಟ್, ಅದು ಸೌತ್ ವೆಸ್ಟ್ ಬಂದು ಅರ್ತ್ ಎಲಿಮೆಂಟ್. ಅವಳು ಎಷ್ಟು ಡಾಮಿನೇಟ್ ಆಗ್ತಾಳೆ ಅಂದರೆ ಇಡೀ ಫ್ಯಾಮ್ಲಿನ ಶಿ ವಿಲ್ ಟೇಕ್ ಇನ್ ಟು ಹರ್ ಕಂಟ್ರೋಲ್. ಯಾವುದೇ ಕಾರಣಕ್ಕೂ ಮದುವೆ ಎಕ್ಸೆಪ್ಟ್ ಮಾಡಲ್ಲ. ಇನ್ ಕೇಸ್ ಮದುವೆ ಆದ್ರೂ ಈ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲ್ಲ. ಆ ಮನೆ ಯಜಮಾನಿಕೆಯಾಗಿ ರೋಲ್ ಪ್ಲೇ ಮಾಡ್ತಾ ಕೊಡ್ತಾಳೆ. ಹಾಗಾಗಿ ಬೆಟರ್ ಲೊಕೇಶನ್ ಯಾವುದು ಅಂದರೆ ನಾರ್ತ್ ವೆಸ್ಟ್. ಮೇಲ್ ಆರ್ ಫಿಮೇಲ್ ಬ್ಯಾಚುಲರ್ಸು ಹೂ ಆರ್ ಎಕ್ಸ್ಪೆಕ್ಟಿಂಗ್ ಮ್ಯಾರೇಜ್ ನಾರ್ತ್ ವೆಸ್ಟಲ್ಲಿ ಬೆಡ್ರೂಮ್ ಕೊಟ್ಟರೆ ಇಟ್ಸ್ ಎ ಝೋನ್ ಆಫ್ ವಾಯು ಎಲಿಮೆಂಟ್, ಏರ್ ಎಲಿಮೆಂಟ್ ಹೊರಗೆ ತಳ್ತಾ ಇರುತ್ತೆ. ಮದುವೆ ಆಗಿ ಹೋಗಿ ನೀವು ಅಂತ ಹೋಗಿ ಅಂತಲೇ ಅರ್ಥ. ಸೂನ್ ಶಿ ವಿಲ್ ಗೆಟ್ ಮ್ಯಾರಿಡ್, ಹಿ ಆರ್ ಶಿ. ಹಾಂ. ನಂತರ ಮದುವೆ ಆಯಿತು, ಕನ್ಸೀವ್ ಆಗಬೇಕಲ್ಲ. ಕನ್ಸೀವ್ ಆಗಬೇಕಂದ್ರೆ ಫಿಸಿಕಲ್ ರಿಲೇಷನ್ ಇಂಪಾರ್ಟೆಂಟ್. ಅದಕ್ಕೆ ಫೈರ್ ಎಲಿಮೆಂಟು ಸಪೋರ್ಟ್ ಬೇಕು ಇಬ್ಬರು ಕಪಲ್ಸಿಗೆ. ಇನ್ ಕೇಸ್ ಇಫ್ ದೇ ಯೂಸ್ ನಾರ್ತ್ ಈಸ್ಟ್ ಆ್ಯಸ್ ಎ ಬೆಡ್ರೂಮ್, ಅದು ಒಂದು ವಾಟರ್ ಎಲಿಮೆಂಟ್ ಸರ್. ನಮ್ಮ ಕಪಲ್ಸಿಗೆ ಫೈರ್ ಎಲಿಮೆಂಟ್ನ ಗ್ರಾಜುವಲಿ ಕಡಿಮೆ ಮಾಡ್ತಾ ಬರುತ್ತದು. ಅವರಿಬ್ಬರ ಮಧ್ಯೆ ಇಂಟಿಮೆಸಿ ಇರಲ್ಲ, ಕಡಿಮೆ ಆಗುತ್ತೆ ಕಪಲ್ಸ್ ಇಬ್ಬರ ಮಧ್ಯೆ. ಅಫ್ಕೋರ್ಸ್ ವೆರಿ ರೇರ್ ಕನ್ಸೀವ್ ಆಗೋದಿಲ್ಲ, ಆದ್ರೂ ಶೋರ್ ಅಬಾರ್ಷನ್ ಆಗುತ್ತೆ. ಅದರದ್ದು ಇನ್ನೊಂದು ಅಡ್ವರ್ಸ್ ಎಫೆಕ್ಟ್ ಏನಂದರೆ ಡಿವೋರ್ಸ್ ಕೇಸಸ್ ಎಷ್ಟೆಲ್ಲ ಇದೆ, ಔಟ್ ಆಫ್ 10 9 ಅವರೆಲ್ಲನೂ ನಾರ್ತ್ ಈಸ್ಟ್ ಬೆಡ್ರೂಮ್ ಯೂಸ್ ಮಾಡೋರು. ನಾರ್ತ್ ಈಸ್ಟ್ ಸೇಮ್ ರಿಸಲ್ಟ್ಸು ನಾರ್ತ್ ವೆಸ್ಟ್ ಬೆಡ್ರೂಮ್ ಕೂಡ ಕೊಡುತ್ತೆ. ನಾರ್ತ್ ವೆಸ್ಟು ವಾಯು ಎಲಿಮೆಂಟ್ ಝೋನ್ ಆಫ್ ಏರ್ ಎಲಿಮೆಂಟ್, ಕನ್ಸೀವ್ ಆಗುತ್ತೆ ಇಲ್ಲಿ. ನಾರ್ತ್ ಈಸ್ಟ್ ಬೆಡ್ರೂಮ್ ಕನ್ಸೀವ್ ಆಗಲ್ಲ, ಆದ್ರೂ ಅಬಾರ್ಷನ್. ನಾರ್ತ್ ವೆಸ್ಟ್ ಬೆಡ್ರೂಮ್ ಯೂಸ್ ಮಾಡೋರು ಕಪಲ್ಸು ಕನ್ಸೀವ್ ಆಗುತ್ತೆ, ಅಬಾರ್ಷನ್ ಆಗುತ್ತೆ, ಕನ್ಸೀವ್ ಆಗುತ್ತೆ ಅಂದರೆ ಮಲ್ಟಿಪಲ್ ಟೈಮ್ಸ್. ಹಾಗಾಗಿ ಕಪಲ್ಸ್ ಬೆಟರ್ ಟು ಯೂಸ್ ಸೌತ್ ವೆಸ್ಟ್ ಬೆಡ್ರೂಮ್. ಯೂಶಲ್ ನಮ್ಮ ಭಾಗದಲ್ಲಿ ಮನೆಯ ಹಿರಿಯರು ಸೌತ್ ವೆಸ್ಟ್ ನೈಋತ್ಯ ಬೆಡ್ರೂಮ್ ಯೂಸ್ ಮಾಡಿರಿ ಅಂತಾರೆ. ಹಿರಿಯರು ಇನ್ ದ ಸೆನ್ಸ್ ನಾಟ್ ಇನ್ ಏಜ್ 60+ ಸರ್. ಅವರು ಆ ಕಪಲ್ಸಿಗೆ ಪರ್ಪಸ್ ಇಲ್ಲ. ನೀವು ಮ್ಯಾರಿಡ್ ಕಪಲ್, ಅವ್ರ ಪರ್ಪಸ್ ಇದೆ, ಆ ಫ್ಯಾಮ್ಲಿಗೆ ಪರ್ಪಸ್ ಇದೆ, ಸಂತಾನ ಬೇಕು, ನೆಕ್ಸ್ಟು ಆಮೇಲೆ ಸ್ಟೆಬಿಲಿಟಿ ಬೇಕು. ಹಾಗಾಗಿ ಸೌತ್ ವೆಸ್ಟ್ ಬೆಡ್ರೂಮು ನೀವು ಮ್ಯಾರಿಡ್ ಕಪಲ್ಸ್, ವಯಸ್ಸಲ್ಲಿ ಹಿರಿಯರು, ತಂದೆ ತಾಯಿ, ಲೆಟ್ ದೆಮ್ ಕಮ್ ಟು ನಾರ್ತ್ ವೆಸ್ಟ್ ಬೆಡ್ರೂಮ್ ಆರ್ ನಾರ್ತ್ ಈಸ್ಟ್ ಆಲ್ಸೋ ಓಕೆ. ರೀಸನ್ ಏನು ಅಂದರೆ ಅವ್ರ ಮಧ್ಯೆ ಫಿಸಿಕಲ್ ರಿಲೇಷನ್ ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲ. ಹಾಗಾಗಿ ಬಿಲೋ 15 ಇಯರ್ಸ್ ಮಕ್ಕಳು ನಾರ್ತ್ ಈಸ್ಟ್ ಬೆಡ್ರೂಮ್ ಯೂಸ್ ಮಾಡ್ಬೋದು, ಹೆಲ್ತ್ ಇಶ್ಯೂಸ್ ಬರಲ್ಲ, ಹೌದಾ? ಆಮೇಲೆ 50+ 55+ ನಂತರ ಇರೋ ಕಪಲ್ಸು ನಾರ್ತ್ ಈಸ್ಟ್ ಬೆಡ್ರೂಮ್ ಯೂಸ್ ಮಾಡ್ಬೋದು. ಚಿಲ್ಡ್ರನ್ ಬೆಡ್ರೂಮ್ ನಾರ್ತ್ ವೆಸ್ಟ್ ಈಸ್ ಆಲ್ಸೋ ಪ್ರಿಫರ್ಡ್ ಅಂತಾರೆ ಸರ್. ನಾರ್ತ್ ವೆಸ್ಟ್ಗಿಂತಲೂ ಸರ್ ಅಲ್ಲಿ ಚಂಚಲತೆ ಜಾಸ್ತಿ ಆಗುತ್ತೆ, ಮಕ್ಕಳು ಓದುವ ವಯಸ್ಸಲ್ಲದು. ಹಾಗಾಗಿ ಸೌತ್ ವೆಸ್ಟ್ ಈಸ್ ದ ಬೆಸ್ಟ್ ಲೊಕೇಶನ್ ಫಾರ್ ಕಿಡ್ಸ್ ಸ್ಟಡಿ ರೂಮ್, ಕಿಡ್ಸ್ ಬೆಡ್ರೂಮ್. ರೀಸನ್ ಏನು ಅಂದರೆ ದ ಥಿಂಗ್ ವಿಚ್ ವಿ ಕೀಪ್ ಇನ್ ಸೌತ್ ವೆಸ್ಟ್ ಇಟ್ ಗೆಟ್ ಮಲ್ಟಿಪಲ್ಸ್. ಸೌತ್ ವೆಸ್ಟ್, ಹಾಂ. ಸೌತ್ ವೆಸ್ಟಲ್ಲಿ ಮಕ್ಕಳಿಗೆ ಸ್ಟಡಿ ರೂಮ್ ಕೊಟ್ಟರೆ ಜ್ಞಾನಾರ್ಜನೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತಾನೆ ಹೋಗುತ್ತೆ. ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ ಅಂತ ಕರೀತೀವಿ, ಅದ್ರ ಪಕ್ಕದಲ್ಲಿ ಟುವರ್ಡ್ಸ್ ಸೌತ್ ವೆಸ್ಟ್, ಸಾರಿ ಸೌತ್ ವೆಸ್ಟ್ ಡಿಸ್ಪೋಸಲ್ ಝೋನ್ ಸರ್. ಓಕೆ. ಹಾಂ, ಅಲ್ಲಿ ಬಂದು ಮೋಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅಂದರೆ ನಾವು ಏನೇನೋ ಕಟ್ ಆಫ್ ಮಾಡ್ಕೋಬೇಕಾಗಿದೆನೋ ದ್ಯಾಟ್ ಥಿಂಗ್ ವಿಲ್ ಬಿ ಕೀಪ್ ಇನ್ ಸೌತ್ ವೆಸ್ಟ್. ಫಾರ್ ಎಕ್ಸಾಂಪಲ್, ಇಫ್ ದ ಪರ್ಸನ್ ಈಸ್ ಆಲ್ಕೋಹಾಲಿಕ್ ಅಡಿಕ್ಟೆಡ್, ಕಟ್ ಆಫ್ ಆಗಬೇಕಾಗಿದೆ, ಹೌದಾ? ಯಾವುದು ಆಲ್ಕೋಹಾಲಿಕ್ ಅಡಿಕ್ಷನ್ ಹ್ಯಾಬಿಟ್
ಕಟ್ ಆಫ್ ಆಗಬೇಕಾಗಿದೆ. ಸಿಂಪಲ್ ರೆಮಿಡಿ ಸರ್. ಒಂದು ಆಲ್ಕೋಹಾಲ್, ಒಂದು ಫುಲ್ ಬಾಟಲ್ ಯು ಜಸ್ಟ್ ಕೀಪ್ ಇನ್ ಸೌತ್ ವೆಸ್ಟ್ ಝೋನ್, ಯು ಸಿ ಇನ್ 21 days. ಮಿರಾಕಲ್ ಅದು. ಆ ಹ್ಯಾಬಿಟೆಡ್ ಕಟ್ ಆಫ್ ಆಗುತ್ತೆ. ಆಮೇಲೆ ಕಪಲ್ಸ್ ಹೂ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಡಿವೋರ್ಸ್, ಕಪಲ್ಸು ಕ್ಲಾಶಸ್ ಆಗ್ತಾ ಇರುತ್ತೆ, ಮಾತಿಗೆ ಮುಂಚೆ ಜಗಳ, ಕೋರ್ಟ್ಗೆ ಹೋಗ್ತೀನಿ ನೋಡೋಣ. ಅವ್ರು ಏನು ಮಾಡಬೇಕು? ಇಟ್ಸ್ ಸಿಂಪ್ಲಿ ಪೇಸ್ಟ್ ಎ ಫೋಟೋ ಆಫ್ ದೋಸ್ ಕಪಲ್ಸ್ ಇನ್ ವೆಸ್ಟ್ ಸೌತ್ ವೆಸ್ಟ್. ನೋಡಿ ಸರ್, ಎರಡೂ ಆಪೋಸಿಟ್ ಆಟ್ರಿಬ್ಯೂಟ್ಸ್. ಯಾವುದು? ವೆಸ್ಟ್ ಸೌತ್ ವೆಸ್ಟ್ ಬೈಂಡಿಂಗ್ ಮಾಡುತ್ತೆ, ಹೌದಾ? ಸೌತ್ ವೆಸ್ಟ್ ಕಟ್ ಆಫ್ ಮಾಡುತ್ತೆ. ಇನ್ ಕೇಸ್ ನಾವೇನಾದರೂ ಜೀರೋ ಆಲ್ಕೋಹಾಲಿಕ್ ಅಡಿಕ್ಷನ್ ಪರ್ಸನ್, ಯಾರು ಒಂದು ಪ್ರೆಸೆಂಟೇಷನ್ ಆ್ಯಸ್ ಎ ಗಿಫ್ಟ್ ಆಗಿ ಬಂದಿದೆ, ಆಲ್ಕೋಹಾಲ್ ಬಾಟಲ್ ಏನಾದರೂ ಅನ್ನೋಯಿಂಗ್ಲಿ ವೆಸ್ಟ್ ಸೌತ್ ವೆಸ್ಟಲ್ಲಿ ಇಟ್ಬಿಟ್ನು ಅಂದರೆ 100% ಅಡಿಕ್ಷನ್ಗೆ ಹೋಗ್ತಾರೆ. ಹಾಗಾಗಿ ಕಟ್ ಆಫ್ ಆಗಬೇಕಾಗಿರೋ ಹ್ಯಾಬಿಟ್ಸು ಸೌತ್ ವೆಸ್ಟಲ್ಲಿ, ಆ ಝೋನ್ ಬಳಸ್ಕೊಳ್ರಿ. ಅದಕ್ಕೆ ಹೇಳೋದು, ಆ ಝೋನಲ್ಲಿ ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಸೌತ್ ವೆಸ್ಟ್ ಈಸ್ ಎ ಡಿಸ್ಪೋಸಲ್ ಝೋನ್. ಏನಕ್ಕೆ ಬಳಸಬೇಕು? ಡಿಸ್ಪೋಸ್ ಮಾಡೋಕ್ಕೆ ಒಂದು ಸ್ನಾನದ ಮನೆ ಬಳಸ್ಬೋದು, ಇಲ್ಲ ಆ್ಯಸ್ ಎ ವಾಶ್ರೂಮ್ ಆಗಿ ಯೂಸ್ ಮಾಡ್ಬೋದು, ಆರ್ ಸಮ್ಟೈಮ್ಸ್ ಸ್ಟೋರ್ ರೂಮ್ ಆಗಿನೂ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆ್ಯಸ್ ಎ ಬೆಡ್ರೂಮ್ ನಿಷಿದ್ಧ, ಯಾವುದೇ ಕಾರಣಕ್ಕೂ ಟ್ರೆಸರಿ ರೂಮ್ ನಿಷಿದ್ಧ. ಫಿನಾನ್ಷಿಯಲ್ ಇಬ್ಬಂದಿ ಶುರು ಆಗುತ್ತೆ. ಸೊ ನಿಮ್ಮ ಪ್ರಿಫರೆನ್ಸ್ ಯಾವುದು ಸರ್ ಮಕ್ಕಳಿಗೆ? ಸೌತ್ ವೆಸ್ಟ್ ಇಸ್ ದ ಬೆಸ್ಟ್ ಲೊಕೇಶನ್. ಬೆಡ್ರೂಮ್ಗೆ ಆಯಿತು, ಮಕ್ಕಳು ಬೆಡ್ರೂಮ್ 15 ವರ್ಷದ ಒಳಗಡೆ ಇರೋರಿಗೆ, ಸಾರಿ ಎಲ್ರಿಗೂ ಸರ್, ಮಕ್ಕಳು ಓದೋ ಮಕ್ಕಳು ಬಿಲೋ 15 years ಸ್ಟಡಿ ರೂಮ್ ಆಗಲಿ, ಎಸ್ಪೆಷಲಿ ಬೆಡ್ರೂಮು ನಾರ್ತ್ ಈಸ್ಟಲ್ಲಿ ಸರ್. ನಾರ್ತ್ ಈಸ್ಟ್ ರೀಸನ್, ಪರ್ಟಿಕ್ಯುಲರ್ ರೀಸನ್ ಏನಂದರೆ 15 ವರ್ಷ ನಂತರ ಮೇಲ್ ಆರ್ ಫಿಮೇಲ್ ಇಬ್ಬರಲ್ಲೂ ಹಾರ್ಮೋನಲ್ ಚೇಂಜಸ್ ಬರುತ್ತೆ. ಹಾಗಾಗಿ ಅವ್ರಿಗೆ ಅದು ಸಪೋರ್ಟಿವ್ ಕೊಡಲ್ಲ, ಯಾವುದು ನಾರ್ತ್ ಈಸ್ಟ್ ಝೋನು ಸಪೋರ್ಟಿವ್ ಕೊಡಲ್ಲ. ಸೊ ಬೆಟರು ವೆಸ್ಟ್ ಸೌತ್ ವೆಸ್ಟ್, ವೆರಿ ಆಸ್ಪೇಸಿಯಸ್ ಲೊಕೇಶನ್ ಫಾರ್ ಕಿಡ್ಸ್ ಬೆಡ್ರೂಮ್, ಕಿಡ್ಸ್ ಸ್ಟಡಿ ರೂಮ್, ಸಪೋರ್ಟಿವ್ ಅದು. ಸರ್ ಈ ಟ್ರೆಷರಿ ಅಂದರೆ ಮನೆಯಲ್ಲಿ ವಾಲ್ಟ್ ಎಲ್ಲಿ ಪ್ರಿಫರ್ಡು ಸರ್? ಒಂದು ಸಂಪತ್ತು ಸ್ಥಿರವಾಗಿರಬೇಕು. ಸ್ಥಿರ ಅಂದಾಗ ಅದಕ್ಕೊಂದು ಬೇಸ್ ಬೇಕು. ನೆಲ ಗಟ್ಟಿಯಾಗಿ, ನೆಲ ಕಾಲೂರಿ ನಿಲ್ಲಕ್ಕೆ ಗಟ್ಟಿಯಾಗಿರಬೇಕು. ಸೊ ಐ ವಿಲ್ ಪ್ರಿಫೇರ್ ಅರ್ತ್ ಎಲಿಮೆಂಟ್, ದಟ್ ಈಸ್ ಸೌತ್ ವೆಸ್ಟ್. ಅದನ್ನು ಅಲ್ಮಾರ ಓಪನಿಂಗ್ ಟುವರ್ಡ್ಸ್ ನಾರ್ತ್. ರೀಸನ್ ಈಸ್ ನಾರ್ತ್ ಈಸ್ ದ ಡೈರೆಕ್ಷನ್ ಆಫ್ ಕುಬೇರಿಸ್ತಾನ್. ನಾವು ಅಲ್ಮಾರಿ ಬೆನ್ನು ಸೌತ್ ವಾಲ್ಗಿದ್ದು ಓಪನ್ ಮಾಡಿದಾಗ ನಾರ್ತಿಂದ ಲೈಟ್ ಆ್ಯಂಡ್ ಏರ್ ಇನ್ ಆಗ್ತಿರ್ಬೇಕು, ಕುಬೇರ ಬಂದಾಗೆ. ಎಸ್, ದಟ್ ಈಸ್ ದ ಬೆಸ್ಟ್ ಲೊಕೇಶನ್. ನಾನು ಇನ್ನೊಂದು ಪ್ರಶ್ನೆ ಇತ್ತು ಸರ್, ಈ ಸೌತ್ ವೆಸ್ಟಲ್ಲಿ ಬೆಡ್ರೂಮಲ್ಲಿ ಕಾರ್ನರ್ಗೆ ಮಿರರ್ ಒಂದು, ಎರಡನೇದು ವಿಂಡೋ. ಅಂದರೆ ಡೋರ್ಗೆ ಸೌತ್ ವೆಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗೋ ಡೋರು ಎಕ್ಸಾಕ್ಟ್ಲಿ ಆಪೋಸಿಟ್, ಅಂದರೆ 90 ಡಿಗ್ರಿಯಲ್ಲಿ ವಿಂಡೋ ಇಡ್ಬೋದಾ? ಇರ್ಬೋದು. ಸೊ ಮಿರರ್ ಎಲ್ಲಿ ಇರ್ಬೇಕು ಸರ್ ಅವಾಗ? ಮಿರರ್ ಯೂಶ್ವಲಿ ಬೆಡ್ರೂಮಲ್ಲಿ ನಿಷಿದ್ಧ ಅಂತಲೇ ನಾನು ಹೇಳ್ತೀನಿ. ನಿಷಿದ್ಧ, ಟೋಟಲ್ ನಿಷಿದ್ಧ. ಬಟ್ ಜನ ಎಕ್ಸ್ಕ್ಯೂಸ್ ಕೇಳ್ತಾರೆ, ಆಲ್ಟರ್ನೇಟ್ ಕೇಳ್ತಾರೆ. ಹೌದು ಸರ್. ಹಾಗಾಗಿ ಅಟ್ಲೀಸ್ಟು ಮಿರರ್ ಮತ್ತು ಬೆಡ್ ಅಕ್ರಾಸ್ ಆಗದೆ ಇರೋ ಥರ ಸೆಟಪ್ ಮಾಡ್ಕೋಬೇಕು. ಅಂದರೆ ಮಿರರಲ್ಲಿ ಬೆಡ್ ಕಾಣಬಾರ್ದು. ಹಾಂ, ಯಾವಲ್ಲಾದರೂ ತೊಂದರೆ ಇಲ್ವಾ? ನಾರ್ತ್ ವಾಲ್ ಆಗಿರ್ಬೋದು, ಸೌತ್ ಆಗಿರ್ಬೋದು. ಮಿರರ್ ಪ್ಲೇಸ್ಮೆಂಟ್ ವಾಲ್ ಬಂದು ಫಸ್ಟ್ ಒನ್ ಬಂದು ಅಗೇನ್ ಈಸ್ಟ್ ಆ್ಯಂಡ್ ನಾರ್ತ್. ಸೌತ್ ವಾಲ್ಗೆ ಮಿರರ್ ಹಾಕೋದ್ರಿಂದ ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಮತ್ತು ಪಿತೃಸ್ಥಾನ, ದಕ್ಷಿಣ ಸೌತ್ ವಾಲ್ ಅಂದರೆ ಪಿತೃಸ್ಥಾನ. ನಾವು ಯಾರನ್ನು ನೋಡ್ತಾ ಇದ್ದೀವಿ ಪಿತೃಸ್ಥಾನದಲ್ಲಿ? ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಸೊ ಇಲ್ನೆಸ್ ಆಗೋ ಅವಕಾಶ ಇರುತ್ತೆ, ಆಯುಷ್ ಕಡಿಮೆ ಆಗೋ ಅವಕಾಶ ಇರುತ್ತೆ. ಸೊ ಹಾಗಾಗಿ ದಕ್ಷಿಣ ಮತ್ತು ವೆಸ್ಟ್ ಬೋತ್ ಆರ್ ನಿಷಿದ್ಧ. ಸರ್ ನೀವು ವಾಲ್ ಕ್ಲಾಕನ್ನು ಎಲ್ಲಿ ಪ್ಲೇಸ್ಮೆಂಟ್ ಮಾಡೋಕ್ಕೆ ಹೇಳಿದ್ರಿ ಸರ್ ಆಗಲೇ? ಸೇಮ್ ಪ್ರಿನ್ಸಿಪಲ್ ಅಗೇನ್, ಟೈಮ್ ನಮ್ದಿರಬೇಕಾ, ನಮ್ಮ ಫೇವರಲ್ಲಿ ಇರಬೇಕು ತಾನೆ, ಈಸ್ಟ್ ಆರ್ ವೆಸ್ಟ್. ಹಾಂ, ಟೈಮ್ ನಮ್ಮ ಫೇವರಲ್ಲಿ ಇರಬೇಕು ಅನ್ನೋದೇ ನಮ್ಮ ಪರ್ಪಸ್. ಹಾಗಾಗಿ ಗುಡ್ ಡೈರೆಕ್ಷನ್ ಈಸ್ ಈಸ್ಟ್ ಆ್ಯಂಡ್ ಅಫ್ಕೋರ್ಸ್ ವೆಸ್ಟ್ ಆಲ್ಸೋ ಸರ್. ರೀಸನ್ ಏನಂದರೆ ವೆಸ್ಟ್ ಈಸ್ ಎ ಡೈರೆಕ್ಷನ್ ಆಫ್ ಅವರ್ ಡ್ರೀಮ್ ಫುಲ್ಫಿಲ್. ಅದೇ ನಮ್ಮ ಸಂಕಲ್ಪನ ಈಡೇರಿಸೋ ಡೈರೆಕ್ಷನ್ ಅದು. ಇದ್ರ ಜೊತೆಯಲ್ಲಿ ಟೈಮ್ ಸರಿ ಇಲ್ಲ, ನನ್ನ ಟೈಮ್ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರಲ್ಲ ಸರ್. ಹೌದು ಸರ್. ಸಿಂಪ್ಲಿ ಅಬ್ಸರ್ವ್ ಮಾಡಿ, ಯೂಶ್ವಲಿ ಅವರು ಕೈಗೆ ವಾಚ್ ಕಟ್ಟೋ ಹ್ಯಾಬಿಟೇ ಇರಲ್ಲ. ಎಸ್ಪೆಷಲಿ ರೈಟ್ ಹ್ಯಾಂಡಿಗೆ ವಾಚ್ ಕಟ್ಟೋದ್ರಿಂದ ನಮ್ಮ ಸೂರ್ಯನಾಡಿ ಆ್ಯಕ್ಟಿವೇಟ್ ಆಗುತ್ತೆ.
ನಮ್ಮಪ್ಪ ಯಾವಾಗಲೂ ಹೇಳೋರು ಸರ್, ಯಾರಾದರೂ ರೈಟಲ್ಲಿ ಬಲಗೈಲಿ ಅವ್ರು ಇಂಥ ಅಬ್ಸರ್ವೇಷನ್ ಜಾಸ್ತಿ, ಬಲಗಡೆ ವಾಚ್ ಕಟ್ಟಿರೋರನ್ನ ದೇ ಆರ್ ಸ್ಪೆಷಲ್ ಪೀಪಲ್ ಅನ್ನೋರು. ಸರ್ ನೀವು ಅಬ್ಸರ್ವ್ ಮಾಡಿರಿ, ಆಲ್ ಮಿಲಿನಿಯರ್ಸ್ ಬಲಗಡೆ ಕಟ್ಟೋರ ಸರ್? ರೈಟ್ ಹ್ಯಾಂಡ್. ಅಟ್ಲೀಸ್ಟು ಎನಿ ಮೆಟಲ್ ರೈಟ್ ಹ್ಯಾಂಡಲ್ಲಿ ಇರಬೇಕು. ರೀಸನ್ ಅನ್ನೋದು ನಮ್ಮಲ್ಲಿ ಇದು ರೈಟ್ ಹ್ಯಾಂಡ್ ಬಂದು ಸೂರ್ಯನಾಡಿ, ಲೆಫ್ಟ್ ಹ್ಯಾಂಡ್ ಬಂದು ಚಂದ್ರನಾಡಿ. ಬಟ್ ಒಂದು ನೆಗೆಟಿವ್ ಥಿಂಗ್ ಏನಂದರೆ, ರೈಟ್ ಹ್ಯಾಂಡ್ ವಾಚ್ ಕಟ್ಟೋದ್ರಿಂದ ಟೈಮ್ ನಮ್ಮ ಫೇವರ್ ಇರುತ್ತೆ, ಓಕೆ, ಬಟ್ ಆ ಮನುಷ್ಯ ತುಂಬ ಅಗ್ರೆಸಿವ್ ಆಗಿರ್ತಾನೆ ಸರ್, ತುಂಬ ಹರಿಬರಿ ಇರ್ತಾನೆ. 4 ತಾಸಲ್ಲಿ ಮಾಡೋ ಕೆಲಸ ಅರ್ಧ ತಾಸಲ್ಲಿ ಮಾಡೋ ಸ್ವಭಾವ ಬಂದುಬಿಡುತ್ತೆ. ಸೊ ಆಗ ಬ್ಯಾಲೆನ್ಸ್ ಮಾಡ್ಕೋ. ಅಫ್ಕೋರ್ಸ್ ಇಟ್ಸ್ ಪಾಸಿಟಿವ್, ಅಗ್ರೆಸಿವ್ ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಅಪಾರ್ಟ್ಮೆಂಟನ್ನ ಚೂಸ್ ಮಾಡ್ತೀವಲ್ಲ ಸರ್, ಅಪಾರ್ಟ್ಮೆಂಟು ಡಿಸೈನ್ ಕಾನ್ಸೆಪ್ಟಲ್ಲಿ ಹೋಗ್ಬಿಡ್ತಾವೆ ಸರ್. ಅಂದರೆ ಸ್ಪೇಸು, ಬಿಲ್ಡರ್ ಅವ್ರ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಅವ್ರಿಗೆ ಯಾವ ಥರ ಸ್ಪೇಸ್ನ, ಅಂದರೆ ಇಟ್ ವಿಲ್ ಐದರ್ ನಾಟ್ ಬಿ ರೆಕ್ಟ್ಯಾಂಗಲ್ ಆರ್ ಸ್ಕ್ವೇರ್. ಬಿಲ್ಡಿಂಗ್ ಶೇಪ್ ಇರ್ಬೋದು, ಆದರೆ ಅವ್ರಿಗೆ ಲಿಫ್ಟು, ಸ್ಟೇರ್ ಕೇಸು, ಫೈರ್ ನಾರ್ಮ್ಸ್ ಅಂತೆಲ್ಲ ಸೇರ್ಕೊಂಡಾಗ ಅದೊಂದು ಸ್ವಲ್ಪ ಆಡ್ ಆಗಿರುತ್ತೆ ಸರ್. ಸೊ ಪ್ರಿಫರ್ ಮಾಡ್ಬೋದಾ ನಾವು ಅದನ್ನು? ಫಸ್ಟ್ ಆಫ್ ಆಲ್ ಅಪಾರ್ಟ್ಮೆಂಟಲ್ಲಿ ಆ್ಯಸ್ ಪರ್ ಅವ್ರ ಬರ್ತ್ ಚಾರ್ಟ್ ಆಯ, ಪೇಯ, ಆಯುಷು, ನಕ್ಷತ್ರ, ಕರ್ಣ, ಅಂಶ ಇಷ್ಟೂ ಲಾಸ್ ಆದ್ವಿ. ಲಾಸ್ ಇನ್ ದ ಸೆನ್ಸ್ ಮಿಸ್ ಆದ್ವಿ, ಹೌದಾ? ಹಂಗೆ ಅಂದ್ಕೊಂಡು ಅಟ್ಲೀಸ್ಟು ದ ಫ್ಲ್ಯಾಟ್ ಇನ್ನರ್ ವಾಕ್ಯೂಮ್ ಸ್ಪೇಸ್ ಪ್ರಾಪರಾಗಿ ಇರೋ ಹಾಗೆ, ಸ್ಥಾನಬಲ ಇರೋ ಹಾಗೆ ಅದನ್ನಾದರೂ ಕನ್ಸಿಡರೇಷನ್ ತೊಗೊಳ್ಳೇಬೇಕು. ಹೇಗೂ ನಮ್ಮ ಬರ್ತ್ ಚಾರ್ಟಲ್ಲಿ ಇರೋದನ್ನ ಎಲ್ಲನೂ ಇಲ್ಲಿ ಫ್ಲ್ಯಾಟಲ್ಲಿ ನಾವು ಪಡೆಯೋಕ್ಕಾಗಲ್ಲ. ಯಾಕಂದರೆ ಔಟ್ ಆಫ್ ಅವರ್ ಕಂಟ್ರೋಲ್ ಇರುತ್ತೆ ಅದು. ಹಾಗಾಗಿ ಫ್ಲ್ಯಾಟ್ ಚೂಸ್ ಮಾಡಬೇಕಾದ್ರೆ ಶೇಪ್ ಆಫ್ ದ ಫ್ಲ್ಯಾಟ್ ಸ್ಕ್ವೈರ್ ಇದೆನಾ, ಆಡ್ ಇದೆನಾ, ಅದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ ಎಕ್ಸ್ಟೆನ್ಷನ್ ಆರ್ ರಿಡಕ್ಷನ್ ಅಂತ ಇರುತ್ತೆ ಸಮ್ಟೈಮ್ಸ್. ಬಿಕಾಸ್ ಅವರು ಔಟರ್ ಅಪಿಯರೆನ್ಸ್ಗೆ ತುಂಬ ಪ್ರಿಯಾರಿಟಿ ಕೊಡ್ತಾರೆ ಅಪಾರ್ಟ್ಮೆಂಟ್ಸ್. ಹಾಗಾಗಿ ಸಮ್ಟೈಮ್ಸ್ ಸೌತ್ ವೆಸ್ಟಲ್ಲಿ ಎಕ್ಸ್ಟೆನ್ಷನ್ ಕೊಡೋದು, ನಾರ್ತ್ ಈಸ್ಟಲ್ಲಿ ರಿಡಕ್ಷನ್ ಕೊಟ್ಟಿರೋದು, ಕಟಿಂಗ್ ಅದು ಇಂಪ್ಯಾಕ್ಟ್ ಆಗುತ್ತೆ ಸರ್. ಬಾಲ್ಕೊನಿ ಅಂತ ಕೊಡ್ತಾರೆ ಸರ್. ಸೌತ್ ವೆಸ್ಟ್ ಓಪನಿಂಗ್ ಕೊಟ್ಟು ಬಾಲ್ಕೊನಿ ಸ್ಪೇಸ್ ಕೊಟ್ಟಿರ್ತಾರೆ. ಸೌತ್ ವೆಸ್ಟ್ ಎಂಟ್ರೆನ್ಸ್ ಇಟ್ ವಿಲ್ ಗಿವ್ಸ್ ದ ಎಕ್ಸ್ಟ್ರೀಮ್ ಪನಿಷ್ಮೆಂಟ್ ಆಫ್ ಡೆತ್ ಓನ್ಲಿ. ಸೊ ಸ್ಟ್ರಿಕ್ಟ್ಲಿ ಅವಾಯ್ಡ್ ಸಚ್ ಫ್ಲ್ಯಾಟ್ಸ್. ಇಲ್ಲಿ ಮೈ ಹಂಬಲ್ ರಿಕ್ವೆಸ್ಟ್ ಆ್ಯಂಡ್ ಸಜೆಷನ್ ಈಸ್ ಟು ಆಲ್ ಬಿಲ್ಡರ್ಸ್, ಅವ್ರದ್ದು ಬಿಸ್ನೆಸ್ ಚೆನ್ನಾಗಿರಬೇಕು ಅಂದರೆ ಫಸ್ಟು ಕಸ್ಟಮರ್ ಖುಷಿ ಇರಬೇಕು. ಇಂಟರ್ಲಿಂಕ್ ಇವೆರಡು. ಕರೆಕ್ಟ್ ಸರ್. ಸೊ ಹಾಗಾಗಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಆ್ಯಸ್ ಪರ್ ಪ್ರಾಪರ್ ವಾಸ್ತು ಅವರು ಕನ್ಸ್ಟ್ರಕ್ಷನ್ ಮಾಡಿದರೆ ಬಿಸಿ ದೋಸೆ ಥರ ಸೇಲ್ ಆಗುತ್ತೆ ಫ್ಲ್ಯಾಟ್ಸ್, ಶೋರ್. ಅದರ್ವೈಸ್ ಇಬ್ಬರೂ ಸಫರ್ ಆಗ್ತಾರೆ. ಓನರ್ ತೊಗೊಂಡು ಅಪಾರ್ಟ್ಮೆಂಟ್ ಓನರ್ ಸಫರ್ ಆಗ್ತಾರೆ, ಆ ಫ್ಲ್ಯಾಟ್ ಪರ್ಚೇಸ್ ಮಾಡಿರೋ ಓನರು ಸಫರ್ ಆಗ್ತಾರೆ. ಅದೇ ಬಿಲ್ಡರು ಬಯರ್ ಇಬ್ಬರು ಸಫರ್ ಆಗ್ತಾರೆ. ಹೆಲ್ತ್ ಇಶ್ಯೂಸ್, ಫೈನಾನ್ಷಿಯಲ್ ಇಶ್ಯೂಸ್, ನೇಮ್ ಆ್ಯಂಡ್ ಫೇಮ್ ಇನ್ ದ ಸೊಸೈಟಿ, ಸೋಷಲ್ ರೆಪ್ಯುಟೇಷನ್ ಎಲ್ಲನೂ ಇಬ್ಬಂದು ಎದುರಿಸ್ತಾರೆ. ಸೊ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಬಿಲ್ಡರ್ಸ್, ಬೈಯರ್ಸ್, ಫ್ಲ್ಯಾಟು ಈವೊಂದು ಇಟ್ ಈಸ್ ರೆಂಟ್ ಎಫೆಕ್ಟ್ ಇದ್ದೇ ಇರುತ್ತೆ. ಒಂದು ಮನೇಲಿ ಈಸ್ ಜೆಂಟಲ್ಮೆನ್ ಫ್ಯಾಮ್ಲಿ ಎಲ್ಲರೂ ಚೆನ್ನಾಗಾರ, ಜಾಬ್ ಪರ್ಪಸ್ ಬೇರೆ ಸಿಟಿಗೆ ಶಿಫ್ಟ್ ಆದಾಗ ಬೇರೆ ಮನೆಗೆ ಹೋದರು. ಆಬ್ವಿಯಸ್ಲಿ ಅಲ್ಲಿರೋ ವಾಸ್ತುಸ್ಥಾನ ಬಲ್ಲ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಇಮ್ಮಿಡಿಯೇಟ್ಲಿ ಅವರು ಆಲ್ಕೋಹಾಲಿಕ್ ಅಡಿಕ್ಷನ್ ಆಗ್ಯಾರ. ಆಮೇಲೆ ಇದು ಕಾರ್ಡ್ಸ್ ಕಂಟ್ಯೂಸ್, ಗ್ಯಾಮ್ಲಿಂಗ್ ಅಡಿಕ್ಷನ್, ವಿಪರೀತ ಅಡಿಕ್ಷನ್ ಸರ್. ಎಲ್ಲರೂ ಸರ್ಪ್ರೈಸ್, ಏನಾಯಿತು ಅವರವರು ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ಅನಲೈಸ್ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ, ಕಂಪ್ಲೇಂಟು ಹಂಗೆ ಬ್ಲೇಮ್ ಮಾಡಿ. ಬಟ್ ನಾನು ಅಬ್ಸರ್ವ್ ಮಾಡಿದಾಗ ಒಂದು ಪ್ರೆಸೆಂಟೇಷನಲ್ಲಿ ಅವರಿಗೆ ಒಂದು ಡ್ರಿಂಕ್ಸ್ ಕೊಟ್ಟಿದ್ದಾರೆ. ಬಟ್ ಈಸ್ ಜೆಂಟಲ್ಮನ್, ಸಾಧ್ಯನೇ ಇಲ್ಲ. ನಾನೇನು ಮಾಡಲಪ್ಪ, ಮನೆಗೆ ಇನ್ನೊಬ್ರು ಯಾರಾದ್ರು ಗೆಸ್ಟ್ ಬಂದಾಗ ಕೊಟ್ರಾಯ್ತು ಅಂತೇಳಿ ಆ ಬಾಟಲ್ ತೊಗೊಂಡೋಗಿ ನಾರ್ತ್ ವೆಸ್ಟಲ್ಲಿ ಇಟ್ಬಿಟ್ರು. ನಾರ್ತ್ ವೆಸ್ಟ್ ಆ್ಯಂಡ್ ನಾರ್ತ್ ಈಸ್ಟ್ ಇವೆರಡು ಹೇಗಂದರೆ ಸರ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈಸಿ ಕ್ಯಾಚ್ ಆಗಿಬಿಡುತ್ತೆ, ಕನೆಕ್ಟ್ ಆಗಿಬಿಡುತ್ತೆ. ಈ ಸ್ಟಾರ್ಟೆಡ್ ಟು ಡ್ರಿಂಕ್. ಅದೇ ನಾವು ವಿ ಶುಡ್ ಬಿ ವೈಸ್ ಎನಫ್ ಟು ಚೂಸ್ ನಮ್ಗೆ ಏನು ಬೇಕು ಆ ಜಾಗದಲ್ಲಿಟ್ಟರೆ ಅದು ವಿಲ್ ಗೆಟ್ ಎಂಪವರ್ಡ್. ಮೆಸೇಜ್ ಗೋಸ್ ಟು ಅವರ್ ಸಬ್ಕಾನ್ಷಿಯಸ್. ಅದೇ ನಾರ್ತ್ ಈಸ್ಟ್ ಇಷ್ಟೇ ಝೋನ್ ಆಫ್ ವಾಸ್ತು ಪುರುಷ ಹೆಡ್, ತಲೆಭಾಗ. ಆ ಮೆಸೇಜ್ ಏನು ಕೊಡ್ತಾ ಇದೆ? ನಾನು ಇಲ್ಲಿದ್ದೀನಿ, ಲೆಟ್ ಇಟ್ ಯೂಸ್. ಅದೇ 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 ಅದನ್ನು ಬಿಡಿಸಿ ಅಪೋನೆಂಟ್ ಎಲಿಮೆಂಟ್ ಯಾವುದು? ಸೌತ್ ವೆಸ್ಟ್.
ಪ್ಲೇ ಕಾರ್ಡ್ದು ಒಂದು ಸೆಟ್ ಹಾಂ ಸೌತ್ ವೆಸ್ಟ್ ಝೋನಲ್ಲಿ ಒಂದು ಸೆಟ್ ಇಡಿಸ್ಬಿಟ್ರೆ ಗ್ರ್ಯಾಜುವಲಿ ಡಿಸ್ಕನೆಕ್ಟ್ ಆಗ್ತಾರೆ. ಬೋರ್ವೆಲ್ ಆಗ್ತೀವಲ್ಲ ಸರ್, ಹ್ಞೂ ವಾಸ್ತು ಪುರುಷ ರೊಟೇಟ್ ಆಗ್ತಾ ಇರ್ತಾರೆ. ನೀವು ಹಾಕೋ ಬೋರ್ವೆಲ್ಗೆ ಆ ಟೈಮು ಆ ಇದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಟಿಪಿಕಲಿ ತಗೊಂಡು ನಾರ್ತ್ ಈಸ್ಟಲ್ಲಿ ಹಾಕ್ಬಿಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಡೇ, ಟೈಮ್, ಮಂತ್, ಇಯರ್. ಇದು ನಾನು ಕೇಳ್ಪಟ್ಟಾಗೆ ಅದು ಇಲ್ಲ, ಯು ಶುಡ್ ನೋ, ಅಲ್ಲೇ ಆಗಬೇಕಂತ ಏನೂ ಇಲ್ಲ. ವಾಸ್ತು ಪುರುಷನ ನೋಡ್ಕೊಂಬಿಟ್ಟೆ ಸೀದಾ ಅವ್ರ ಸ್ಪೈನಲ್ಲಿ ಹೊಡಿಯೋಂಥದ್ದು ಮಾಡಬೇಡಿ. ಚೂಸ್ ರೈಟ್ ಪ್ಲೇಸ್ ಈವನ್ ಫಾರ್ ಬೋರ್ವೆಲ್ ಅಂತ. ಹಾಗಲ್ಲ ಸರ್, ವಾಟರ್ ಎಲಿಮೆಂಟ್ ಝೋನ್ ಬಂದು ಓನ್ಲಿ ನಾರ್ತ್ ಈಸ್ಟ್, ಎಕ್ಸೆಪ್ಟ್ ನಾರ್ತ್ ಈಸ್ಟ್. ರಿಮೈನಿಂಗ್ ಯಾವುದೇ ಝೋನಲ್ಲಿ ವಾಟರ್ ಎಲಿಮೆಂಟ್ ಬರ್ಕೊಡೋದು. ವಾಸ್ತುಪುರುಷ ರೊಟೇಟ್ ಅಂದದ್ದು ಯಾವಾಗ ನಾವು ಕನ್ಸಿಡರೇಷನ್ ಮಾಡಬೇಕು ಅಂದರೆ ಭೂಮಿ ಪೂಜನ್ ಟೈಮಲ್ಲಿ, ಹೌದಾ? ಭೂಮಿ ಪೂಜನ್ ಟೈಮಲ್ಲಿ ಫೌಂಡೇಶನ್ ಮಾಡ್ತೀವಿ, ಡಿಗ್ಗಿಂಗ್ ಶುರು ಮಾಡ್ತೀವಿ, ಹೌದಾ? ಆ ಟೈಮಲ್ಲಿ ವಾಸ್ತುಪುರುಷ ಎವ್ರಿ 3 ಮಂತ್ಸಿಗೆ ರೊಟೇಟ್ ಆಗ್ತಾ ಇರುತ್ತೆ ಸರ್. ಯೂಶ್ವಲಿ ನಾರ್ತ್ ಈಸ್ಟಲ್ಲಿ ಭೂಮಿ ಪೂಜೆ ಮಾಡೋ ಪದ್ಧತಿ ನಮ್ಮ ಭಾಗದಲ್ಲಿ, ನಮ್ಮ ಭಾಗ ಅಂದರೆ ದಕ್ಷಿಣ ಭಾರತದಲ್ಲಿ, ಹೌದಾ? ಆದರೆ ಇನ್ ಕೇಸ್ ವಾಸ್ತುಪುರುಷನ ಕಾಲು ಮೊಳಕೈ ಏನಾದರೂ ರೊಟೇಟ್ ಆಗ್ತಾ ಈಶಾನ್ಯದಲ್ಲಿ ಬಂದಿತ್ತು ಅಂದರೆ ನಾವು ಅಲ್ಲಿ ಡಿಗ್ ಮಾಡಿದರೆ ಇಮ್ಮಿಡಿಯೇಟಾಗಿ ಅಡ್ವರ್ಸ್ ಎಫೆಕ್ಟ್ ಟು ಪ್ರೊಪರೇಟ್ ಆಫ್ ದಟ್ ಸೈಟ್. ಅಂದರೆ ಎಂಟಿ ಸ್ಪೇಸ್ ಇರಬೇಕು. ರೊಟೇಟ್ ನೋಡಿಕೊಂಡು ವಾಸ್ತುಪುರುಷನ ಯಾವುದೇ ಪಾರ್ಟ್ಸಿಗೆ ಡ್ರಿಲ್ ಆಗಲಾರ್ದಂಗೆ, ಫೌಂಡೇಶನ್ ಅಂದ್ರೆ ಡಿಗ್ ಮಾಡ್ತೀವಿ, ಪಿಲ್ಲರ್ ಹಾಕಕ್ಕೆ ಡಿಗ್ ಮಾಡ್ತೀವಿ, ಅದನ್ನು ಡ್ರಿಲ್ ಮಾಡಬೇಕು. ಸೇಮ್ ಪ್ರಿನ್ಸಿಪಲ್ಲು ಬೋರ್ವೆಲ್ಗೆ ಅಪ್ಲೈ ಆಗಲ್ಲ. ರೀಸನ್ ಏನು ಅಂದರೆ ನಾರ್ತ್ ಈಸ್ಟ್ ಈಸ್ ದ ಎಲಿಮೆಂಟ್ ಆಫ್ ವಾಟರ್ ಎಲಿಮೆಂಟ್. ಸೊ ವಾಟರ್ ಎಲಿಮೆಂಟ್ ಇರೋ ಜೋನಲ್ಲಿ ವಾಟ್ರ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ನಾವು, ಅದು ಪರ್ಫೆಕ್ಟ್. ಅದು ಹಾಗಾಗಿ ವಾಸ್ತುಪುರುಷ ರೊಟೇಟ್ ಆಗಿ ನೋಡಿಕೊಂಡು ನೈಋತ್ಯನಲ್ಲಿ ತಂದು ಬೋರ್ವೆಲ್ ಹಾಕೋಂಗಿಲ್ಲ. ಅಲ್ಲ, ನಾರ್ತ್ ಈಸ್ಟಲ್ಲೇ ಮತ್ತೆ ಸಬ್ ಡಿವಿಷನ್ ಏನಾದರೂ ಮಾಡಿ ಒಂದು ಪಾಯಿಂಟ್ಗೆ ಆಗಬೇಕಾ? ಎಕ್ಸಾಕ್ಟ್ ಸ್ಪೈನ್ನ ಅವಾಯ್ಡ್ ಮಾಡಿ. 30-40 ಸೈಜಿಗೆ ಯೂಶ್ವಲಿ ಸ್ಪೈನ್ ಬಂದು 3 to 3.5 feet ಬರುತ್ತೆ ಸರ್, ಥಿಕ್ನೆಸ್ ಆಫ್ ಸ್ಪೈನ್. 50x50 ಸೈಜ್ ಪ್ಲಾಟ್ ಇದ್ದಾಗ ಸ್ಪೈನ್ ಥಿಕ್ನೆಸ್ ಇನ್ನೂ ದಪ್ಪ ಆಗುತ್ತೆ. ಸೊ ಓವರಾಲು ವಾಸ್ತುಪುರುಷನ ಸೆನ್ಸಿಟಿವ್ ಪಾಯಿಂಟ್ಸ್ನ ಸ್ಕಿಪ್ ಮಾಡಿ ಆ ಜಾಗದಲ್ಲಿ ಡ್ರಿಲ್ ಮಾಡಬೇಕು. ಹಾಗಾಗಿ ಯೂಶ್ವಲಿ ನಾರ್ತ್ ಈಸ್ಟ್ ಟು ಸೌತ್ ವೆಸ್ಟ್ ಡೈಗ್ನಲ್ ಹಾಕ್ಕೊಂಡ್ರೆ ಬೋರ್ವೆಲ್ ಶುಡ್ ಡ್ರಿಲ್ ಟುವರ್ಡ್ಸ್ ಈಸ್ಟ್ ನಾರ್ತ್ ಈಸ್ಟ್ ಆರ್ ನಾರ್ತ್ ಈಸ್ಟ್. ಸ್ಪೈನು ಆಬ್ವಿಯಸ್ಲಿ ಸ್ಕಿಪ್ ಆಗುತ್ತೆ. ಮನೆಗೆ ಆಯ್ತು ಸೆಲ್ಲಾರ್ ಮಾಡೋಂಥದ್ದು ಅಂದರೆ ಪಾರ್ಕಿಂಗ್ ಆಗಿರ್ಬೋದು, ಅಥವಾ ಸೆಲ್ಲಾರಲ್ಲಿ ಏನಾದರೂ ಆಕ್ಯುಪೆನ್ಸಿನೂ ಅಲ್ವಾ ಸರ್? ಆಕ್ಯುಪೆನ್ಸಿ ಇದು ಪ್ರಿಫರ್ಡಾ ಸರ್ ಮನೆಗೆ? ಸೆಲ್ಲಾರು ಆಕ್ಯುಪೆನ್ಸಿ ಪ್ರಿಫರೆನ್ಸ್? ನಾಟ್ ಮೋರ್ ದೆನ್ 7 feet ಸರ್ ಡೆಪ್ತ್. ರೋಡ್ ಲೆವೆಲ್ಗೆ ಸರ್? ರೋಡ್ ಲೆವೆಲ್ಗೆ ಪ್ಲಸ್ ನಮ್ಮ ಹೈಟ್ ಅಂದ್ಕೊಳ್ರಿ, ನಮ್ಮ ಹೈಟ್ ಅಂದರೆ ಅಟ್ಲೀಸ್ಟ್ ಮಿನಿಮಮಲ್ಲಿ ಲೈಟ್ ಆ್ಯಂಡ್ ಏರ್ ಪಾಸ್ ಬರಲೇಬೇಕು ಸೆಲ್ಲಾರಲ್ಲಿ. ನಾವು ಆರ್ಟಿಫಿಷಿಯಲ್ ಆಗಿ ಮಾಡೋಂಗಿಲ್ಲ, ಇಲ್ಲ, ನ್ಯಾಚುರಲ್ ಲೈಟ್ ನ್ಯಾಚುರಲ್ ಏರ್ ಬರಾಗೇನೆ ಮಾಡ್ಕೋಬೇಕು. ಹಾಗಾಗಿ ಯೂಶ್ವಲಿ 4 to 5 feet ಡೀಪ್ ತೊಗೊಂಡು 3 ಅಡಿ ಮೇಲೆ ಇಟ್ಕೊಂಡ್ಬಿಡ್ತಾರೆ ಸರ್. ದಟ್ ಈಸ್ ಗುಡ್. ವಿಂಡೋ ಹಾಕಿ ನ್ಯಾಚುರಲ್ ಲೈಟ್ಗೋಸ್ಕರ. ಸರ್, ಈಗ ಆಯಾ ತಗೊಳ್ಳುವಾಗ ಒಳಗಡೆ ಕಾರ್ಪೆಟ್ ಏರಿಯಾ ಥರ ತಗೊಳ್ಳೋದಾ, ಇಲ್ಲ ನನಗೆ ನೀವು ಆಯಾ ಕೊಟ್ಟರೆ ನಾನು ಅಲ್ಲಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂದರೆ ಎಂಡ್ ಟು ಎಂಡಾ ಅಥವಾ ಇನ್ನರ್ ಸ್ಪೇಸ್ ಕ್ಯಾಲ್ಕುಲೇಷನಾ ಸರ್? ಎಕ್ಸಾಕ್ಟ್ಲಿ ಇನ್ನರ್ ಕ್ಯೂಬಿಕ್ ಸ್ಪೇಸ್. ಇನ್ನರ್ ಕ್ಯೂಬಿಕ್ ಸ್ಪೇಸ್ ದಟ್ ಈಸ್ ಆಯಾ. ಹಾಂ. ಇನ್ನರ್ ಕ್ಯೂಬಿಕ್ ಸ್ಪೇಸ್. ಈಗ ನಾನು ಕೆಳಗಡೆ ಪಾರ್ಕಿಂಗ್ ಮಾಡಿ ಮೇಲ್ಗಡೆ ಮನೆ ಶುರು ಮಾಡ್ತೀನಿ, ಅವ ನನಗೆ ಆಯಾ ಕೆಳಗಿಂದ ಇನ್ನರ್ ಸ್ಪೇಸ್ ಕನ್ಸಿಡರ್ ಮಾಡ್ತೀರಾ ಸರ್, ಮೇಲ್ಗಡೆ ಇಂದ ಮನೆ ಒಳಗೆ ಕನ್ಸಿಡರ್ ಮಾಡ್ತೀರಾ? ಪಾರ್ಕಿಂಗ್ ಏರಿಯಾ ಅದು ಕ್ಯೂಬಿಕ್ ಸ್ಪೇಸೇ ಬೇರೆ. ನಾವಿರೋ ಮನೆಗೆ ಫ್ಲ್ಯಾಟ್ಗೆ ಕ್ಯೂಬಿಕ್ ಸ್ಪೇಸೇ ಬೇರೆ, ಹೌದಾ? ಸೊ ಬೋತ್ ಆರ್ ಡಿಫ್ರೆಂಟ್ ಆಯಾ. ಓಕೆ, ಬೋತ್ ಆರ್ ಡಿಫ್ರೆಂಟ್ ಆಯಾ. ಈ ಎಕ್ಸ್ಟೆಂಡೆಡ್ ಬೇ ವಿಂಡೋಸ್ ಅಂತ ಕರಿತೀವಿ ಸರ್. ಸ್ಲ್ಯಾಬ್ ಹೋಗಿರುತ್ತೆ, ಸ್ವಲ್ಪ ಎಕ್ಸ್ಟೆಂಡಿಂಗ್ ಆಗಿರುತ್ತೆ ಹಿಂಗೆ. ಇದು ಆ್ಯಕ್ಚುಲ್ ರೂಮು, ವಿಂಡೋ ಇಲ್ಲಿ ಇರಬೇಕಿತ್ತು. ವಿಂಡೋ ಹೆಂಗೆ ಮಾಡಿರ್ತಾರೆ ಅಂದರೆ ಹಿಂಗೆ ಮಾಡಿರ್ತಾರೆ, ಅಂದರೆ ಕುತ್ಕೊಳ್ಳೋಕ್ಕಿದ್ದು ವಿಂಡೋ ಸ್ವಲ್ಪ ಪ್ರೊಜೆಕ್ಟೆಡ್ ಆಗಿರ್ತದೆ ಆಚೆ. ಅದು ದಟ್ ಈಸ್ ಮೇಜರ್ ಇಂಪ್ಯಾಕ್ಟ್ ಏನಲ್ಲ ಸರ್, ಅದು ಮೇಜರ್ ಏನಿಲ್ಲ, ಮೈನರ್ ಅಂದರೆ ಪ್ರಿಫರ್ಡ್. ಬಟ್ ಪ್ರವೇಶದ ಬಾಲ್ಕನಿ ಪರ್ಪಸ್ ಒಂದು ಎಂಟ್ರೆನ್ಸ್ ಕೊಟ್ಬಿಡ್ತಾರೆ. ಹೌದು ಸರ್. ಸೊ ಗುಡ್ ಡಿವಿಷನಲ್ಲಿ ಬಾಲ್ಕನಿ ಬಂದಿದ್ದರೆ ಇಟ್ಸ್ ಗುಡ್ ಸಪೋರ್ಟ್. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟಲ್ಲಿ ಒಂದು ಎಂಟ್ರೆನ್ಸ್ ಕೊಟ್ಕೊಂಡು ಮುಂದೆ ಬಾಲ್ಕನಿ ಕೊಟ್ಟಿರ್ತಾರೆ, ದಟ್ ಈಸ್ ಗುಡ್. ಎಕ್ಸ್ಟೆಂಡೆಡ್ ನಾರ್ತ್ ಈಸ್ಟ್ ಇಸ್ ಗುಡ್. ಕಿಚನ್ಗೆ ಅಟ್ಯಾಚ್ ಆಗಿ ಈಸ್ಟ್ ಸೌತ್ ಈಸ್ಟಲ್ಲಿ ಅಂದರೆ ಪೂರ್ವ ಆಗ್ನೇಯ ಅಂತ ಕರಿತೀವಿ,
ಅಲ್ಲೊಂದು ಎಂಟ್ರೆನ್ಸ್ ಕೊಟ್ಕೊಂಡು ಮತ್ತೆ ಬಾಲ್ಕನಿ ಕೊಟ್ಟಿರ್ತಾರೆ. ದಟ್ ಈಸ್ ಇನ್ ಆಸ್ಪೇಸಸ್. ಕೋರ್ಟ್ ಇಶ್ಯೂಸು, ಕ್ಲಾಶಸ್ಸು, ಕಪಲ್ಸ್ ಮಧ್ಯೆ ಬಾಂಡಿಂಗ್ ಕಡಿಮೆ ಆಗೋದು, ಈ ಥರ ಎಲ್ಲ ಆಗುತ್ತೆ. ಬೆಡ್ರೂಮಿಗೆ ಒಂದು ಈವ್ನಿಂಗ್ ಟೈಮಲ್ಲಿ ಹೊರಗೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಒಂದು ಬಾಲ್ಕನಿ ಕೊಡ್ತಾರೆ. ಹೌದು. ಯಾವುದು ಸೌತ್ ವೆಸ್ಟ್ ಬೆಡ್ರೂಮ್ಗೆ ಸೌತ್ ವೆಸ್ಟಲ್ಲಿ ಅಥವಾ ಸೌತ್ ವೆಸ್ಟಲ್ಲಿ ಒಂದು ಬಾಲ್ಕನಿ ಎಂಟ್ರೆನ್ಸ್. ರಾಂಗ್. ಯಾವುದೇ ಕಾರಣಕ್ಕೂ ಆ ಮನೆ ಯಜಮಾನ ದೀರ್ಘಾಶಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಎಕ್ಸ್ಟೆನ್ಷನ್ ಕೊಡ್ಬೇಕು ಅಲ್ಲೇ ಕೊಡಬೇಕು. ಎಸ್. ನಾರ್ತ್ ಈಸ್ಟ್ ಈಸ್ ಗುಡ್, ಸೌತ್ ಈಸ್ಟ್ ಈಸ್ ಬಾಲ್ಕನಿ ಈಸ್ ಗುಡ್, ವೆಸ್ಟ್ ನಾರ್ತ್ ವೆಸ್ಟ್ ಬಾಲ್ಕನಿ ಈಸ್ ಗುಡ್. ನಾರ್ತ್ ವೆಸ್ಟಲ್ಲಿ ಬಾಲ್ಕನಿ ಕೊಟ್ಟರೆ ಆ ಮನೆಯಲ್ಲಿ ಗಂಡು ಸಂತಾನ ಇರಲ್ಲ, ಕನ್ಸೀವ್ ಆಗಲ್ಲ, ಅಬಾರ್ಷನ್ ಆಗುತ್ತೆ. ಆದ್ರೂ ಮೇಲ್ ಚೈಲ್ಡ್ ಬರ್ತ್ ಕಡಿಮೆ ಆಗೋದಿಲ್ಲ. ಬೋತ್ ಆರ್ ಎಕ್ಸೆಪ್ಟೇಬಲ್ ಸರ್. ಸ್ಕ್ವೇರ್ ಇರ್ಬೋದು, ರೆಕ್ಟ್ಯಾಂಗಲ್ ಇರ್ಬೋದು, ರೌಂಡ್ ಇರ್ಬೋದು, ಯಾವುದು ಸೆಪ್ಟಿಕ್ ಟ್ಯಾಂಕ್ ಶೇಪ್ ಆಗಲಿ. ರೀಸನ್ ಏನಂದರೆ ನೀರು ಅಡಾಪ್ಟ್ ಆಗುತ್ತೆ. ಶೇಪ್ ಆಫ್ ದ ಸೆಪ್ಟಿಕ್ ಟ್ಯಾಂಕ್ ಹೇಗಾದ್ರೂ ಇರಲಿ ಅಡಾಪ್ಟ್ ಆಗುತ್ತೆ. ಹಾಗನ್ಕೊಂಡು ಆಡ್ ಸೈಜಲ್ಲಿ ಇರಬಾರ್ದು, ಆಡ್ ಶೇಪಲ್ಲಿ ಇರಬಾರ್ದು. ಐದರ್ ರೌಂಡ್ ಶೇಪ್, ರೆಕ್ಟ್ಯಾಂಗಲ್, ಸ್ಕ್ವೇರ್ ಈಸ್ ಗುಡ್. ಇದಕ್ಕಿಂತಲೂ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಮ್ಮ ಪ್ಲಾಟಲ್ಲಿ ಅಗೇನ್ ವಿ ಶುಡ್ ಲೊಕೇಟ್ 16 zones which out of 16 zones which is very suits for pure water, that is sump, drain water, that is septic tank. ವೆರಿ ಇಂಪಾರ್ಟೆಂಟ್ ಸರ್. ಒಂದು ಮನೆಯಲ್ಲಿ ಪದೇ ಮಕ್ಕಳು ಡಮ್ ಆ್ಯಂಡ್ ಡೆಫ್ ಆ್ಯಂಡ್ ಬ್ಲೈಂಡ್, ಆಮೇಲೆ ಅಪಂಗ ಮಕ್ಕಳು ಅಂತೀವಲ್ಲ ಸರ್, ಆಡ್ ಶೇಪ್, ತಲೆ ಆಡ್ ಶೇಪಲ್ಲಿರೋದು, ಕಿವಿ ಆಡ್ ಶೇಪಲ್ಲಿ, ಈ ಥರ ಮಕ್ಕಳೆಲ್ಲ ಪದೇ ಆಗ್ತವೆ. ಒಂದೇ ಮನೆಯಲ್ಲಿ 8 ಜನ ಸರ್, 8 ಜನ ಮಕ್ಕಳು. ನಾನು ರೀಸನ್ ಹುಡುಕ್ತಾ ಹೋದರೆ ಸೌತ್ ವೆಸ್ಟಲ್ಲಿ ಸೇಫ್ಟಿ ಟ್ಯಾಂಕ್ ಇದೆ. ಇದು ಟೆಸ್ಟಿಮೋನಿಯಲ್, ನನ್ನ ಹತ್ರ ಕ್ಲೈಂಟ್ಸ್ ಇದ್ದಾರೆ ಈಗ ಪ್ರೆಸೆಂಟ್. ನಾಟ್ ಪ್ರಿಫರ್ಡ್ ಲೊಕೇಶನ್ ಫಾರ್ ಸೆಪ್ಟಿಕ್ ಟ್ಯಾಂಕ್. ಸೌತ್ ವೆಸ್ಟಲ್ಲಿ ಸೇಫ್ಟಿಕ್ ಈಸ್ ಮೋಸ್ಟ್ ಡೇಂಜರಸ್, ನಿಷಿದ್ಧ ಅದು. ನಾರ್ತ್ ವೆಸ್ಟಲ್ಲಿ ನಾರ್ತ್ ವೆಸ್ಟ್ ಇಸ್ ಸೂಟ್ಸ್ ವೆರಿ ಸೂಟೇಬಲ್ ಝೋನ್ ಫಾರ್ ಡ್ರೈನ್ ವಾಟರ್, ಸೆಪ್ಟಿಕ್. ನಾರ್ತ್ ಈಸ್ಟಲ್ಲಿ ಅಬ್ವಿಯಸ್ಲಿ ಅಗೇನ್ ಸ್ಪೈನ್ ಸ್ಕಿಪ್ ಮಾಡಿ ಪ್ಯೂರ್ ವಾಟರ್, ಸಂಪ್ ಹಾಕ್ಬೋದು ರೆಗ್ಯುಲರ್ ಯೂಸೇಜ್ಗೆ. ಓವರ್ ಹೆಡ್ ಟ್ಯಾಂಕು ಸರ್? ಓವರ್ ಹೆಡ್ ನಮ್ಮ ಭಾಗದಲ್ಲಿ ಸೌತ್ ವೆಸ್ಟಲ್ಲಿ ಯೂಸ್ ಮಾಡ್ತಾರೆ. ನಾನು ಸ್ಟ್ರಿಕ್ಟ್ಲಿ ಅದನ್ನು ಪ್ರಿಫರ್ ಮಾಡಲ್ಲ. ರೀಸನ್ ಏನಂದರೆ ಇಟ್ ಆಪೋನೆಂಟ್ ಎಲಿಮೆಂಟ್ ಇತ್ತು. ಸೌತ್ ವೆಸ್ಟ್ ಈಸ್ ಎ ಝೋನ್ ಆಫ್ ಅರ್ತ್ ಎಲಿಮೆಂಟ್ ಅದು. ಮತ್ತು ಅರ್ತ್ ಎಲಿಮೆಂಟಲ್ಲಿ ನಾವು ವಾಟರ್ ಏನಕ್ಕೆ ಕೊಡಬೇಕು? ವರ್ಣಸ್ಥಾನ ಇಲ್ಲಿ. ಮಿಡ್ ವೆಸ್ಟ್ ಈಸ್ ದ ವರ್ಣಸ್ಥಾನ್. ಹಾಗಾಗಿ ವೆಸ್ಟಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೊಡೋದು 100% ಗುಡ್. ಇದು ಕಾಮನ್ ಆಗಿ ಸೌತ್ ವೆಸ್ಟಲ್ಲಿ ಉದ್ದೇಶಕ್ಕೆ ಹೈಟು ಎಟ್ ದ ಸೇಮ್ ಟೈಮ್ ಎಲಿಮೆಂಟು ಕನ್ಸಿಡರ್ ಮಾಡಬೇಕಲ್ಲ. ಸೌತ್ ವೆಸ್ಟ್ ಹೈಟ್ ಇರಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಹೈಟಲ್ಲಿ ಟ್ಯಾಂಕ್ ಬಿಲ್ಟಪ್ ಮಾಡಿ ಅಥವಾ ಸ್ಟ್ಯಾಂಡ್ ಮಾಡಿ ವಾಟರ್ ಓವರ್ ಹೆಡ್ ಟ್ಯಾಂಕ್ ಇಡ್ತಾರೆ. ಹೈಟ್ ಒಂದೇ ಅಲ್ಲ ಸರ್, ವಾಟ್ ಕೈಂಡ್ ಆಫ್ ಎಲಿಮೆಂಟ್ ವಿ ಆರ್ ಇನ್ಸ್ಟಾಲಿಂಗ್. ಸೊ ವಾಟರ್ ಶುಡ್ ಬಿ ನಾರ್ತ್ ಈಸ್ಟ್ ಅಲ್ಲಿ. ಹಾಗನ್ಕೊಂಡು ಅಲ್ಲಿ ಎತ್ತರಲ್ಲಿ ಕೊಡೋ ಹಾಗಿಲ್ಲ. ನಾರ್ತ್ ಈಸ್ಟಲ್ಲಿ ಎತ್ತರ ಹೈಟ್ ಮಾಡೋ ಹಾಗಿಲ್ಲ. ನೀವು ಇಲ್ಲಿ ಸೌತ್ ವೆಸ್ಟಲ್ಲಿ ಎತ್ತರ ಮಾಡಿದ್ರೆ ಅಲ್ಲೇನು ರೂಮ್ ಹಾಕಿದ್ರೆ ಅದಕ್ಕೂ ನೀರು ಬೇಕಲ್ಲ ಸರ್, ಅದಕ್ಕೆ ಮೇಲೆ ಟ್ಯಾಂಕ್ ಮಾಡೋ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಮಿಡ್ ವೆಸ್ಟ್ ಈಸ್ ಅ ಬೆಟರ್ ಆಪ್ಷನ್. ಅವ್ರ ಸ್ಥಾನ ಅದು. ವರುಣ್ ಮೀನ್ಸ್ ವಾಟರ್. ಅವ್ರ ಸ್ಥಾನದಲ್ಲಿ ಅವ್ರಿಗೆ ಕೂಡಿಸೋದ್ರಿಂದ ಹಿ ಫೀಲ್ಸ್ ಗುಡ್, ಕಂಫರ್ಟ್. ಸೊ ಮಿಡ್ ವೆಸ್ಟ್ ಅಂದರೆ ಪ್ರಾಪರ್ ವೆಸ್ಟ್. ಎಕ್ಸಾಕ್ಟ್ ವೆಸ್ಟ್. ಆ ಜಾಗದಲ್ಲಿ ವಾಟರ್ ಟ್ಯಾಂಕ್ ಕೂಡಿಸೋದು ಓವರ್ ಹೆಡ್ ಟ್ಯಾಂಕ್. ಸೌತ್ ಈಸ್ಟಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡೋದ್ರಿಂದ ನಾರ್ತ್ ವೆಸ್ಟಲ್ಲೂ ಸಮ್ಟೈಮ್ಸ್ ನಾರ್ತ್ ವೆಸ್ಟ್, ಸೌತ್ ಈಸ್ಟ್ ಎರಡರಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ರೆ ಏನಾಗುತ್ತೆ, ಇಮ್ಮಿಡಿಯೇಟ್ ರಿಯಾಕ್ಟ್ ನೋಡ್ಬೋದು. ನಿಮ್ಮ ಕರೆಂಟ್ ಬಿಲ್ಲು 3 times ಜಾಸ್ತಿ ಬರುತ್ತೆ ಸರ್. ಸಿಂಪ್ಲಿ ಚೆಕ್ ಇಟ್. ಕರೆಂಟ್, ಫೈರ್ ಎಲಿಮೆಂಟ್, ಆಪೋನೆಂಟ್ ಎಲಿಮೆಂಟ್ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ಅವಿಬ್ಬರ ಮಧ್ಯೆ ಸಂಘರ್ಷ ಆಯಿತು. ಸಂಘರ್ಷ ಆಗಿರೋ ಇಂಪ್ಯಾಕ್ಟು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಕ್ಲಾಶಸ್ ಜಾಸ್ತಿ ಆಗುತ್ತೆ, ಫ್ಯಾಮ್ಲಿ ಬಾಂಡಿಂಗ್ ಕಡಿಮೆ ಇರುತ್ತೆ. ನಾರ್ತ್ ವೆಸ್ಟಲ್ಲಿ ಓವರ್ ಹೆಡ್ ಟ್ಯಾಂಕ್ ಮಾಡೋದ್ರಿಂದ ಮನೆ ಯಜಮಾನ ಔಟ್ ಆಫ್ 24 hours ಈ ಸ್ಪೆಂಡ್ಸ್ ಮಸ್ಟ್ ಟೈಮ್ ಔಟ್ಸೈಡ್ ಓನ್ಲಿ. ಡಿಸ್ಟರ್ಬೆನ್ಸ್ ಆಗಬಾರ್ದು. ಓವರಾಲ್ ಯಾವ ಝೋನಿಗೆ ತಕ್ಕಂಥದ್ದು ಪ್ರಾಪರಾಗಿ ಇನ್ಸ್ಟಾಲ್ ಆಗಿದ್ದರೆ ದಟ್ಸ್ ಗುಡ್. ಆಪೋನೆಂಟ್ ಎಲಿಮೆಂಟ್ ಬಂತು ಅಂದರೆ ಡಿಸ್ಟರ್ಬ್ ಆಯಿತು ಅಂತಲೇ ಅರ್ಥ. ಡಿಸ್ಟರ್ಬ್ ಆದಾಗ ಅದರ ಇಂಪ್ಯಾಕ್ಟು ನಮ್ಮ ಮೇಲೆ ಇರುತ್ತೆ. ಅಫ್ಕೋರ್ಸ್ ಸ್ಲೋಪ್ ಆಫ್ ದ ಲ್ಯಾಂಡ್ ಇಂಪಾರ್ಟೆಂಟ್, ವಾಟರ್ ಎಲಿಮೆಂಟು, ಹಿಲ್ ಲಾಕ್ಸ್, ಆಮೇಲೆ
ಆಮೇಲೆ ಶೇಪ್ ಆಫ್ ದ ಲ್ಯಾಂಡ್ ಪ್ಲಾಟ್ ವಿ ಮಸ್ಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಬಿಫೋರ್ ಚೂಸ್ ಆರ್ ಸೆಲೆಕ್ಷನ್ ಆಫ್ ದ ಪ್ಲಾಟ್. ಅದ್ರ ಜೊತೆಗೆ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಸರ್, ನಮ್ಮ ಪ್ಲಾಟ್ ವಿತಿನ್ 40 to 50 ಫೀಟ್ ಅಂತರದಲ್ಲಿ ಎನಿ ಕೈಂಡ್ ಆಫ್ ಟೆಂಪಲ್ಸ್, ಅಮ್ಮವ್ರ ಟೆಂಪಲ್ಸ್ ಇರ್ಬೋದು, ವಿಷ್ಣು ಆಲಯ ಇರ್ಬೋದು, ಶೈವ ಟೆಂಪಲ್ಸ್ ಇರ್ಬೋದು, ಅಂದರೆ ವೀರಭದ್ರೇಶ್ವರ, ಶಿವ ಟೆಂಪಲ್ಸ್, ಈ ಥರ ಡಿಫ್ರೆಂಟ್ ಟೆಂಪಲ್ಸು ಇನ್ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಕೆಲವೊಂದು ಆಸ್ಪೀಸಸ್ ಇದೆ, ಕೆಲವೊಂದು ನೆಗೆಟಿವ್ ಇದೆ. ಒಂದು ಎಕ್ಸಾಂಪಲ್ ಸರ್, ಅಮ್ಮವ್ರ ಟೆಂಪಲ್ ನಮ್ಮ ಮನೆಯ ಅಭಿಮುಖ ಭಾಗದಲ್ಲಿ ಮಾತ್ರನೇ ಪರ್ಮಿಟೇಬಲ್ ಇದೆ. ನಮ್ಮ ಮನೆ ಯಾವುದೇ ಫೇಸಿಂಗ್ ಇರ್ಬೋದು, ಎನಿ ರೋಡ್ ಫೇಸಿಂಗ್ ಮನೆ, ನಮ್ಮ ಮನೆಯ ಅಭಿಮುಖ ಭಾಗದಲ್ಲಿ ಅಮ್ಮವ್ರ ಟೆಂಪಲ್ ಮಾತ್ರ ಎಕ್ಸೆಪ್ಟ್. ಅಂದರೆ ಅಮ್ಮವ್ರ ದೃಷ್ಟಿ ನಮ್ಮ ಮೇಲೆ ಇರಬೇಕು, ಅಮ್ಮವ್ರು ನೋಡ್ತಿರ್ಬೇಕು ನಿಮ್ಮನ್ನು. ಎಸ್, ಹೊರತುಪಡಿಸಿ ಲೆಫ್ಟ್ ಟು ರೈಟ್ ಟು ಬ್ಯಾಕ್ ನಮ್ಮ ಮನೆಯ ಬಲ, ಎಡ ಮತ್ತು ಹಿಂಭಾಗ ಸ್ಟ್ರಿಕ್ಟ್ಲಿ ನಿಷಿದ್ಧ. ಅಮ್ಮವಾರ ದೇವಸ್ಥಾನ ಇರಬಾರ್ದು. ಅಟ್ಲೀಸ್ಟ್ 50+ ಫೀಟ್ ನಂತರ, ಡಿಸ್ಟೆನ್ಸ್ ನಂತರ ಇರ್ಬೋದು. ವಿಷ್ಣು ಟೆಂಪಲ್ಸ್ ಆದರೆ ಸರ್ ಬಲಗಡೆ ಇರ್ಬೋದು, ಎಡಗಡೆ ಇರ್ಬೋದು, ಅವ್ರಿಗೂ ಹಿಂಭಾಗದಲ್ಲಿ ಇರಬಾರ್ದು. ನಮ್ಮ ಪ್ಲಾಟ್, ನಮ್ಮ ಮನೆಯ ಬಲ ಮತ್ತು ಎಡ ಎರಡಕ್ಕೂ ಎಕ್ಸೆಪ್ಟ್ ಇದೆ. ಶಿವ ಟೆಂಪಲ್ ಆದರೆ ಸ್ಟ್ರಿಕ್ಟ್ಲಿ ಬಲಗಡೆ ಇರಕೂಡ್ದು. ಅದಕ್ಕೊಂದು ಲಾಜಿಕ್ ಇದೆ ಸರ್. ಶಿವನ ಕೈಯಲ್ಲಿ ಬಲಗೈಯಲ್ಲಿ ವೆಪನ್ ಇದೆ, ತ್ರಿಶೂಲ. ಈವನ್ ವೀರಭದ್ರೇಶ್ವರ ರೈಟ್ ಹ್ಯಾಂಡಲ್ಲಿ ವೆಪನ್ ಇದೆ. ಅದಕ್ಕೊಂದು ಲಾಜಿಕ್, ನಮ್ಮ ಹಿರಿಯರು ಹೇಳಿದ್ದಾರೆ ಅಂದರೆ ಒಂದು ಲಾಜಿಕ್ ಇರುತ್ತೆ. ಸೊ ಹಾಗಾಗಿ ಇಂಪ್ಯಾಕ್ಟ್ ಏನಾಗುತ್ತೆ ಅಂದರೆ ಸರ್, ಅಮ್ಮವರ ಟೆಂಪಲ್ಲು ನಮಗೇನಾದರೂ ಎಡಗಡೆ ಭಾಗದಲ್ಲಿ ಬರ್ತಿತ್ತು ಅಂದರೆ ಆ ಕುಟುಂಬದಲ್ಲಿ ಕಂಟಿನ್ಯೂಸ್ ಆಗಿ ಫಿಮೇಲ್ ಬರ್ತ್ ಚೈಲ್ಡ್ ಆಗುತ್ತೆ. ಅಂದರೆ ಓವರಾಲ್ ಗಂಡು ಸಂತಾನ ಇರಲ್ಲ. ದೇ ವಿಲ್ ಗೆಟ್ ಮಲ್ಟಿಪಲ್ ಬೇಬಿ ಗರ್ಲ್ಸ್. ವಂಶಾಭಿವೃದ್ಧಿ ಆಗಬೇಕಾದ್ರೆ ಒಂದು ಗಂಡು ಸಂತಾನ ಬೇಕು. ಆಮೇಲೆ ಮನೆ ಹಿಂಭಾಗದಲ್ಲಿ ಟೆಂಪಲ್ನ ಬೆನ್ನು ಭಾಗಕ್ಕೆ ನಮ್ಮ ಮನೆ ಏನಾದರೂ ಇದ್ದರೆ ಅಸಹಜ ಮರಣಗಳಾಗುತ್ತೆ, ಇಮ್ಮೆಚೂರ್ ಡೆತ್ಸ್, ಅದು ಮಲ್ಟಿಪಲ್ ಆಗುತ್ತೆ. ಆಮೇಲೆ ಒನ್ ಫೈನ್ ಡೇ ದಟ್ ಪ್ರಾಪರ್ಟಿ ವಿಲ್ ಬಿ ಹ್ಯಾಂಡ್ ಓವರ್ ಟು ಸಮ್ವನ್. ಅಂದರೆ ನಮಗೆ ಆಸ್ತಿ ಪಡ್ಕೊಂಡಿದ್ರೂ ಅದನ್ನು ಸ್ವಂತಿಕೆ ಮಾಡ್ಕೊಳ್ಳೋ ಯೋಗ ಇರಲ್ಲ. ಬೇಕಾದಷ್ಟು ಆಸ್ತಿ ಇರಲಿ, ಒನ್ ಫೈನ್ ಡೇ ವಿಲ್ ಬಿ ಹ್ಯಾಂಡ್ ಓವರ್ ಟು ಸಮ್ವನ್. ಅದರ ಅರ್ಥ ಏನು? ಗಂಡು ಸಂತಾನ ಇಲ್ಲ, ಹೆಣ್ಣು ಸಂತಾನ ಮಾತ್ರ ಅಂದಾಗ ಯಾರಿಗೆ ಹೋಗ್ತಾ ಇದೆ? ಇನ್ನೊಬ್ರು ಯಾರೋ ಬಂದು ಅದನ್ನೆಲ್ಲ ಅಕ್ಯುಪೈ ಮಾಡ್ತಾರೆ ಅಂತಲೇ ಅರ್ಥ. ಕರೆಕ್ಟ್. ಹಾಗಾಗಿ ಸರ್, ಸೊ ದಿಸ್ ಈಸ್ ದ ಮೇಜರ್ ಪಾಯಿಂಟ್ ಸರ್, ಇಂಪ್ಯಾಕ್ಟ್ ಆಫ್ ಟೆಂಪಲ್ಸ್ ಸರೌಂಡಿಂಗ್ ಅವರ್. ಅಟ್ಲೀಸ್ಟ್ 50 ಮೀಟರ್ಸ್ 50 ಫೀಟ್ ಡಿಫ್ರೆನ್ಸ್ ಆದರೂ ಇರಬೇಕು. ಅಟ್ಲೀಸ್ಟ್ 50 ಫೀಟ್ ಡಿಫ್ರೆನ್ಸಲ್ಲಿ ಇರಬೇಕು. ಬಾವಿ ಇರುತ್ತೆ ಸರ್ ಮನೆ ಮುಂದೆ. ಯೂಶ್ವಲಿ ಮನೆಯ ಈಶಾನ್ಯ ಭಾಗದಲ್ಲಿ ಈ ಹಿಂದೆ ಎಲ್ಲ ಬಾವಿ ಮಾಡ್ತಾಯಿದ್ರು. ಹೌದಾ? ಒಂದು ಕ್ಲೈಂಟು ವಿಸಿಟ್ ಮಾಡಿದಾಗ ಬಾವಿ ವಿಡ್ತ್ ಹಾರ್ಡ್ಲಿ 8 ಫೀಟ್ ಇದೆ ಸರ್, 8 to 10 ಫೀಟ್ ಇದೆ. ಆ ಮನೆ ಇಷ್ಟು ಸಮೃದ್ಧ ಸರ್, ಸಂತಾನ, ಫಿನಾನ್ಷಿಯಲ್ಲು, ಮಕ್ಕಳ ಎಜುಕೇಷನ್ನು, ಅವರು ವೆಲ್ ಸೆಟಲ್ಡ್, ಈವನ್ ಫಾರಿನ್ ಸೆಟಲ್ಡ್, ಅಂದರೆ 2 ಜನರೇಷನ್ ಮತ್ತು ಅವ್ರ ಮಕ್ಕಳೀಗ ಅಲ್ಲಿವರೆಗೂ ಪಾಸಿಟಿವ್ ರಿಸಲ್ಟ್ ಕೊಡ್ತಾನೇ ಇದೆ. ಯಾವುದು? ನಾರ್ತ್ ಈಸ್ಟ್ ವೆಲ್ ವಿಚ್ ಈಸ್ ಪ್ರಾಪರ್ ಸೈಜ್, ಹಾರ್ಡ್ಲಿ 8 to 10 ಫೀಟ್ ವಿಡ್ತ್, ರೌಂಡ್ ಶೇಪಲ್ಲಿ ಬಾವಿ, ವಿಡ್ತ್ ಹಾರ್ಡ್ಲಿ 10 ಫೀಟ್. ಇನ್ನೊಂದು ಸೇಮ್ ಕ್ಲೈಂಟ್ ಸರ್, ಇನ್ನೊಂದು ಕ್ಲೈಂಟು ನಾರ್ತ್ ಈಸ್ಟಲ್ಲಿ ಬಾವಿ. ಓಕೆ, ಆ ಬಾವಿದು ಡಯಾಮೀಟ್ರ್ ಅಂತೀವಲ್ಲ ಸರ್, 60 ಫೀಟ್ ಇದೆ ಸರ್. ಎಂಥ ದೊಡ್ಡ ಬಾವಿ ಸರ್ ಅದು? 60ಕ್ಕಿಂತ ಕಡಿಮೆ ಇಲ್ಲ, 60 ಫೀಟ್ ಮೇಲೇನಿದೆ. ಆ ಬಾವಿಯ ಸರೌಂಡಿಂಗ್ನಲ್ಲಿ 60-70 ಅಡಿ ಡಿಸ್ಟೆನ್ಸಲ್ಲಿ ಇವತ್ತಿಗೂ ಒಂದೊಂದು ಸಿಂಗಲ್ ಫ್ಯಾಮಿಲಿ ಸರ್ವೈವ್ ಆಗಿಲ್ಲ. ಈವನ್ ದೋ ಇಟ್ ಈಸ್ ಇನ್ ದ ಪ್ರಾಪರ್ ಲೊಕೇಶನ್ ಆಫ್ ನಾರ್ತ್ ಈಸ್ಟ್. ಅಂದರೆ ಏನು ಸರ್, ಲಾಜಿಕ್ ನಾವು ಹೆಂಗೆ ಕನೆಕ್ಟ್ ಆಗಬೇಕು ಅಂದರೆ, ನಮ್ಮ ಫೇಸಲ್ಲಿ ನಮ್ಮ ಬಾಯಿಗೆ ಅಂತಲೇ ಒಂದು ಪ್ರಾಪರ್ ಸೈಜ್ ಇದೆ. ಕಣ್ಣಿಷ್ಟು, ಮೂಗಿಷ್ಟು, ಬಾಯಿಷ್ಟು ಪ್ರಾಪರ್ ಮೆಜರ್ಮೆಂಟ್ ಇದೆ ಅದಕ್ಕೆ. ಅಲ್ಲಿ ಟೋಟಲ್ ಆ ಗ್ರಾಮ ವಾಸ್ತು ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ಮನೆಗಳೇ ಮನೆ ಬಿಲ್ಟಪ್ ಏರಿಯಾ ಸೈಜ್ ಇರೋದೇ ಹಾರ್ಡ್ಲಿ 25-35. ಬಾವಿ ಜಸ್ಟ್ ಡಯಾಮೀಟರ್ನ ಹೇಳ್ತಿರೋದು, ಟೋಟಲ್ ಸರ್ಕಮ್ಸ್ಟೆನ್ಸ್ ಅಲ್ಲ ಸರ್, 60 ಅಡಿ ಮೇಲೆ ಇದೆ. ಟೋಟಲ್ ಮೋರ್ ದೆನ್ 40 ಫ್ಯಾಮಿಲೀಸ್ ಕೊಲ್ಯಾಪ್ಸ್ ಇನ್ ದಟ್ ವಿಲೇಜ್.
40 ಫ್ಯಾಮಿಲಿ. ಆ ಬಾವಿ ಸರೌಂಡಿಂಗ್ಲಿ ಯಾರ್ಯಾರಿದ್ದಾರೆ ಎಲ್ಲ ಫ್ಯಾಮಿಲಿ ಸರ್. ಅಂದ್ರೇನು ವಾಟರ್ ಎಲಿಮೆಂಟ್ ನಾರ್ತ್ ಈಸ್ಟ್ ಈಸ್ ಓಕೆ, ಪ್ರಾಪರ್ ಮೇಜರ್ಮೆಂಟ್ ಆಫ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಇತ್ತೀಚೆಗೆ ಬೋರ್ವೆಲ್ ಬಂದಮೇಲೆ ಅದು ಅವಾಂತರ ತಪ್ಪಿದೆ. ಬಾವಿ ಕಾನ್ಸೆಪ್ಟ್ ಇಲ್ಲ ಈಗ. ಜಸ್ಟ್ ಡ್ರಿಲ್ ಮಾಡ್ತಾರೆ. ಮೊದಲೆಲ್ಲ ನಮ್ಮ ಕಡೆ ಹೇಳ್ತಾ ಇದ್ರು ಸರ್, ಒಂದು ವಸ್ತುಲು ಒಂದು ತಲೆಮಾರು ಅಂತಲೇ ಬಳಸ್ತಾರೆ. ಒಂದು ವಸ್ತು ಒಂದು ತಲೆಮಾರು. ಒಂದು ತಲೆಮಾರು. ಅಫ್ಕೋರ್ಸ್ ಆಯುಷ್ನೂ ಅಷ್ಟೇ ಇರ್ತಿತ್ತು ಆ ಮನೆಗೆ. ಒಂದು ಮನೆ ಯಜಮಾನ 100 ಇಯರ್ಸ್ ಆಯುಷು, ಮನೆಗೆ 100 to ಮ್ಯಾಕ್ಸಿಮಮ್ 120 ಇಯರ್ಸ್ ಆಯುಷು. ಸರ್ ನೆಕ್ಸ್ಟ್ ಜನ್ರೇಷನ್ ಅಂದಾಗ ಡೆಫಿನೆಟ್ಲಿ ದೇ ವಿಲ್ ಗೋ ಫಾರ್ ನ್ಯೂ ಹೋಮ್. ಅವ್ರಿಗೆ ತಕ್ಕಂಗೆ ಬರ್ಚಾಟಲ್ಲಿ ಇದ್ದಂಗೆ ಕನ್ಸ್ಟ್ರಕ್ಷನ್ ಹೋಗಬೇಕು. ಸಮ್ಟೈಮ್ಸ್ ಇಬ್ಬರು ಅಣ್ಣಂದಿರಿದ್ದರು ಪಾಲಾಗ್ತಾರೆ ಅವರು, ಮಧ್ಯದಲ್ಲಿ ಒಂದು ಗೋಡೆ ಕಟ್ಕೊಂಡ್ಬಿಡ್ತಾರೆ. ದ್ಯಾಟ್ ಈಸ್ ಸ್ಟ್ರಿಕ್ಟ್ಲಿ ನಿಷಿದ್ಧ. ಒಂದು ವಸ್ತುಲು ಒಂದು ತಲೆಮಾರು. ಅದ್ರ ಜೊತೆಗೆ ಒಂದು ವಸ್ತುಲು ಒಂದು ಕುಟುಂಬ. ಬೈಫರ್ಗೇಷನ್ ಮಾಡೋಂಗಿಲ್ಲ. ಒಂದೇ ಮನೆಯಲ್ಲಿ ಸರ್ ಸೌತ್ ಈಸ್ಟ್ ಈಸ್ ದ ಬೆಸ್ಟ್ ಝೋನ್ ಆಫ್ ಕಿಚನ್. ಇಬ್ಬರು ಅಣ್ಣಂದರು ಡಿವೈಡ್ ಮಾಡ್ಕೊಂಡ್ರಿ. ತಮ್ಮ ಬಂದು ಇಲ್ಲಿ ನಾರ್ತ್ ಈಸ್ಟಲ್ಲಿ ಕಿಚನ್ ಮಾಡ್ಕೊಳ್ತಾನೆ, ಒಬ್ರಿಗೆ ಪ್ಲಸ್ ಒಬ್ರಿಗೆ ಮನೆ ಸಾಯ್ತಾನೆ. ಹಾಗಾಗಿ 16 ಝೋನ್ಸ್ ಒಬ್ಬರಿಗೆ ಪ್ರಾಪರಾಗಿ ಆ್ಯಕ್ಟಿವೇಟ್ ಆಗಿ ಪಾಸಿಟಿವ್ ರಿಸಲ್ಟ್ ಕೊಡಲಿ ಅನ್ನೋ ಕಾರಣಕ್ಕೆ ಒಂದು ಮನೆ ಒಂದು ಕುಟುಂಬ, ಎರಡನೇ ಕುಟುಂಬಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮಧ್ಯಗೋಡೆ ನಿಷಿದ್ಧ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಹೀಗೆ ಮುಂದುವರಿಯೋಣ ಸರ್. ದ ಲಾರ್ಜರ್ ಪಾಪ್ಯುಲೇಷನ್ಗೆ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಪದೇ ಪದೇ ಕರಿತೀವಿ. ನೀವು ಬನ್ನಿ, ಪದೇ ಪದೇ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ. ಆ್ಯಂಡ್ ನೀವು ಹೇಗಿದ್ರೂ ತುಂಬ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀರಿ, ಸೆಮಿನಾರ್ಸ್ ಕೊಡ್ತಾಯಿದ್ದೀರಿ, ಗ್ರೂಪ್ ಡಿಸ್ಕಷನ್ಸ್ಗೂ ಇನ್ವೈಟ್ ಮಾಡ್ತಿದ್ದೀರಿ ಜನರನ್ನ. ನೀವೀಗ ಬಳ್ಳಾರಿಗೆ ಬರೋಕ್ಕೆ ಶುರು ಮಾಡಿದ್ದೀರಿ. ಕಾರಣ ಈ ಗ್ರೂಪ್ ಡಿಸ್ಕಷನ್ಸು ಈ ಒಂದು ವಯಾ ಮೀಡಿಯಾ ಹೋಗಲಿ, ಜನಗಳು ರೀಚ್ ಆಗಲಿ. ಕಮ್ಮಿಂಗ್ ಡೇಸಲ್ಲಿ ನಿಮ್ಮ ಗ್ರೂಪ್ ಡಿಸ್ಕಷನ್ಸ್ಗೆ ಈ ಇದೊಂದು ಚಾನಲಿಂದ ನಾವು ಡೇಟ್ಸೂ ಟೈಮನ್ನು ವೆನ್ಯೂನು ಹೇಳ್ತೀವಿ ಸರ್. ಆ ಲಿಬರ್ಟಿ ನಿಮ್ಮಿಂದ ತೊಗೊಂಡು ವಿಲ್ ಕನ್ಕ್ಲೂಡ್ ದಿಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್.